ಸುಮತಿಯ ನೀಡು ಸಬರಮತಿ. ತ್ರಿಷಾ ಜೈನ್ ಬಿವಿ ಇವರು ಬರೆದಂತಹ ಕಥನ ಸಕ್ಕರೆಯ ಸಿಹಿಕೊಟ್ಟೆಯ ಸಕ್ಕರೆ ಬೈಲು. ಗೋಕುಲ್ ಸಿಂಗ್ ಕೆ, ಲಾರ್ಡ್ ರಿಪ್ಪನ್ಪೇಟೆ. ಜಾಹ್ನವಿಕಾ ಎಸ್.ಇ ಇವರು ಬರೆದಂಥ ಅನುಭವ ಕಥನ ನಾ ಕಳೆದ ಬಂಗಾರದ ದಿನಗಳು. ಜನ್ಯಾ ಆರ್ ಗೌಡ ಇವರು ಬರೆದಂತಹ ಕಥನ ರಜಾ ರಜಾ ಕೋಳಿ ಮಜಾ. ಧೀಮಂತ್ ಬಿಟಿ ಇವರು ಬರೆದಂಥ ಅನುಭವ ಕಥನ ಬಿಟ್ಟು ಬಿಡದೆ ಕಾಡಿದ ರಜೆಯ ಜ್ವರ. ಪೂರ್ವಿ ಎಂ.ಎನ್ ಇವರು ಬರೆದಂತಹ ಕಥನ ಎಲ್ಲಿ ಜಾರಿತೋ ರಜೆಯೋ. ಮಾನ್ಯ ಎಸ್ ವೀರೇಶ್ ಇವರು ಬರೆದಂಥ ಕಥನ ರಜೆ ಎಂಬ ಕಣಕ. ಧೃತಿಶ್ರೀ ವಿ ಮಂಜುಗಡ್ಡೆಯಂತೆ ಕರಗಿತು.
ಜೋಗ್ರೆ ಮಜರೆ. ಆಕರ್ಷ್ ವಿ ಬರೆದಂಥ ಅನುಭವ ಕಥನ ಗುಡ್ ನೈಟ್ ಹಾಲಿಡೇ. ಶಮಾ ಹೆಚ್ ಬರೆದಂತಹ ಕಥನ ಹುಟ್ಟೂರಿನಿಂದ ತ್ರೇತಾಯುಗಕ್ಕೆ. ಸಾತ್ವಿಕ್ ಎಸ್ ಗೌಡ ಬರೆದಂಥ ಕಥನ ಲವ್ ಯು ಜಿಂದಗಿ. ಪೃಥ್ವಿ ಕೆ ಬರೆದಂಥ ಅನುಭವ ಕಥನ ಅಜ್ಜಿ ಎಂದರೆ ಇಷ್ಟೊಂದು ಡೇಂಜರ್ರಾ. ಉನ್ನತಿ ಶೆಟ್ಟಿ ಬರೆದಂಥ ಕಥನ ಹೋಯ್ ಕುಂದಾಪುರ ಬಂತು ಮಾರಾರೆ. ಗ್ರೀಷ್ಮ ವಿ ಆರ್ ಬರೆದಂಥ ಅನುಭವ ಕಥನ ರಜೆಯ ಮಜಾವತಾರ. ಶೌರ್ಯ ಟಿ ವೀರೇಶ್ ಬರೆದಂಥ ಕಥನ ಮನೆ ತುಂಬ ಶಾಂತಿಯೋ ಶಾಂತಿ.
ಯಶಸ್ವಿನಿ KS ಅವರು ಬರೆದಂಥ ಅನುಭವ ಕಥನ ಊರೂರು ಸುತ್ತೋಣ ಬನ್ನಿ. ಆಂಡ್ರಿಯಲ್ ಇಯಾನಾ ಕುಂದರ್ ಅವರು ಬರೆದಂಥ ಅನುಭವ ಕಥನ ಡಿಸೆಂಬರ್ 31ರ ಮಧ್ಯರಾತ್ರಿ. ಅನರ್ಘ್ಯ P ಅವರು ಬರೆದಂತಹ ಕಥನ ಮರೆಯಲಾಗದ ನೆನಪುಗಳು. ನಾಗಚೈತನ್ಯ PB ಅವರು ಬರೆದಂತಹ ಕಥನ ವೆಲ್ಕಮ್ ಟು ನಾಗು. ಅಖಿಲ್ ಅಹಮದ್ ಅವರು ಬರೆದಂತಹ ಕಥನ ಗೋಡೆಯ ಮೇಲಿನ ಟಾರ್ಚ್ ಬೆಳಕು. ನಯನ A ಅವರು ಬರೆದಂಥ ಅನುಭವ ಕಥನ ಶೆಟ್ಟರ ಭತ್ತದ ಗದ್ದೆ.
ಸುಂದರವಾದಂತಹ ತಮ್ಮ ಅನುಭವ ಕಥನಗಳನ್ನು ರಚಿಸಿದಂತಹ ಎಲ್ಲ ಗಣ್ಯರಿಂದ ಅಭಿನಂದನೆ ಸ್ವೀಕಾರ ಮಾಡಿದಿರಿ. ಜೀವನದಲ್ಲಿ ಇನ್ನೆಷ್ಟೋ ಸಾಧನೆಗಳನ್ನು ಮಾಡಲಿಕ್ಕಿದೆ. ಯಾವ ಸಾಧನೆಯನ್ನು ಮಾಡಿದಾಗಲೂ ಕೂಡ ಆ ಸಾಧನೆಗೆ ಕಾರಣವಾಗಿರ್ತಕ್ಕಂಥ ಯಾರನ್ನೂ ಕೂಡ ಮರಿಬಾರ್ದು. ವಿಶೇಷವಾಗಿ ಹೆತ್ತವರನ್ನು, ಶಿಕ್ಷಕರನ್ನು, ಶಾಲೆಯನ್ನು, ಸಹಕರಿಸಿದ ಎಲ್ಲರನ್ನೂ ಕೂಡ ಸದಾಕಾಲ ಕೃತಜ್ಞತೆಯಿಂದ ಸ್ಮರಿಸ್ತಾ ಇರಬೇಕು. ಈ ಅಭಿನಂದನೆ ಸ್ವೀಕಾರ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಅಭಿನಂದನೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಕರಿಯ ಮೋಡವು ಕೂಡ ಸನಿಹ ಬರೆ ತಂಗಾಳಿ, ಸುರಿಸುವುದು ಮಳೆ ಇಳೆಯೊಳಿತಿಗೆಂದು. ಅರಿವು ಮೂಡದೇ ಇರದು ಸಜ್ಜನರ ಸಂಘದಲ್ಲಿ ಹಿರಿದಾಗುವುದು ಮನವು. ಸಜ್ಜನರ ಮಾತುಗಳು, ಸದ್ವಿಚಾರ ಧಾರೆಯಿಂದ ಜನರೂ ಕೂಡ ತಂಗಾಳಿಯ ಸಹವಾಸದಿಂದ ಹೇಗೆ ಇಳೆಯೊಳಿತಿಗೆ ಮಳೆ ಸುರಿಯುವುದೋ ಹಾಗೆ ಜನ ಬದಲಾಗ್ತಾರೆ. ತಮ್ಮ ಮಾತುಗಳ ಮೂಲಕ ಅಂತರಂಗ ಬಹಿರಂಗಗಳಿಗೆ ಪ್ರೇರಣೆ ನೀಡುವಂತಹ ಗೌರವಾನ್ವಿತ ಡಾಕ್ಟರ್ ಗುರುರಾಜ ಕರ್ಜಗಿ ಸರ್ ಅವರು ಪ್ರಸಿದ್ಧ ಶಿಕ್ಷಣ ತಜ್ಞರು, ಚಿಂತಕರು, ಸಂಸ್ಥಾಪಕ ನಿರ್ದೇಶಕರು, ಸೃಜನಶೀಲ ಅಧ್ಯಾಪನ ಕೇಂದ್ರ ಬೆಂಗಳೂರು, ಜೊತೆಗೆ ಜನಪ್ರಿಯ ಅಂಕಣಕಾರರೂ ಆಗಿರುವ ಇವರ ಅಂಕಣಗಳ ಬರಹಗಳ ಸಂಗ್ರಹ ಕರುಣಾಳು ಬಾ ಬೆಳಕೆ ಹಲವು ಸಂಪುಟಗಳಲ್ಲಿ ಪ್ರಕಟವಾಗಿದ್ದು, ವ್ಯಕ್ತಿತ್ವ ವಿಕಸನ ಮಾಲಿಕೆಯಾಗಿ ಪ್ರತಿ ಕನ್ನಡಿಗರ ಮನೆಮಾತಾಗಿದೆ. ನಮ್ಮ ಮಕ್ಕಳ ಬುಗುರಿ ಕೃತಿಗೆ ಮುನ್ನಡಿಯನ್ನೂ ಕೂಡ ಬರೆದು ಆಶೀರ್ವದಿಸಿದ್ದಾರೆ. ಇಂತಹ ಗಣ್ಯರು ವೇದಿಕೆ ಮೇಲಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇವರ ಪರಿಚಯವನ್ನು ಶ್ರೀಮತಿ ಸ್ಮಿತಾ ಕನ್ನಡ ಶಿಕ್ಷಕರು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ತೇನೆ. ಹೂವಿನ ಸಂಗಡ ನಾರು ಇರುವುದರಿಂದ ಆ ನಾರು ಅನಾಯಾಸವಾಗಿ ಸಹಜವಾಗಿ ನಮ್ಮ ಮುಡಿಯನ್ನು ಏರುತ್ತದೆ. ಆಹಾರ ದೇವರಿಗೆ ಏರಿಸಿದರೆ ಆ ನಾರೂ ಸಹ ದೇವರ ಮುಡಿಯನ್ನು ಏರುತ್ತದೆ. ಇದೇ ರೀತಿ ನಾವು ಸಜ್ಜನರ ಜೊತೆಯಲ್ಲಿ ಅವರ ಸಹವಾಸದಲ್ಲಿ ಇದ್ದಾಗ ಅವರಿಗೆ ಸಿಗುವ ಗೌರವ ಮರ್ಯಾದೆಗಳ ಜೊತೆಗೆ ನಮಗೂ ಸ್ವಲ್ಪ ಮಟ್ಟಿಗಾದರೂ ಗೌರವ ಮರ್ಯಾದೆಗಳು ಸಿಗುತ್ತವೆ. ಹೀಗೆ ಸಜ್ಜನರು, ಜ್ಞಾನಿಗಳು, ವಿದ್ವಾಂಸರು ಹಾಗೂ ಶಿಕ್ಷಣ ತಜ್ಞರೂ ಆದಂತಹ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಸಾಧನೆಯಿಂದ ಅವರು ಎಲ್ಲರಿಗೂ ಚಿರಪರಿಚಿತರು. ಇಂತಹ ಮಹನೀಯರ ಮತ್ತಷ್ಟು ಪರಿಚಯವನ್ನು ಇಂದು ನಿಮಗೆ ತಿಳಿಸಲು ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಶ್ರೀಯುತ ಗುರುರಾಜ್ ಕರ್ಜಗಿಯವರು ಉನ್ನತ ಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಪ್ರಾಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕಾಗಿ ಅವರ ಭವಿಷ್ಯವನ್ನು ಉಜ್ವಲವಾಗಿಸಿದವರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಬರೆದ ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. 15 ಕಂತುಗಳಲ್ಲಿನ ಇವರ ಕರುಣಾಳು ಬಾ ಬೆಳಕೆ ಪುಸ್ತಕ ಅತ್ಯಂತ ಜನಪ್ರಿಯವಾಗಿದ್ದು ಹಲವು ಮುದ್ರಣಗಳನ್ನು ಕಂಡಿದೆ. ಹಲವಾರು ಪ್ರತಿಷ್ಠಿತ ಶೈಕ್ಷಣಿಕ ಹಾಗೂ ಸರ್ಕಾರಿ ಸಂಸ್ಥೆಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಲೆಕ್ಟ್ರೋಕೆಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯ ಲೈಫ್ ಫೆಲೋ ಆಗಿ ಮಾನ್ಯರಾಗಿದ್ದಾರೆ. ಹಲವು ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ದೂರದರ್ಶನ ವಾಹಿನಿಯಾದ ಶ್ರೀ ಶಂಕರದಲ್ಲಿ ಇವರು ನೀಡುವ ಆಧ್ಯಾತ್ಮಿಕ ಪ್ರವಚನಗಳು ಅಪಾರ ಜನಮನ್ನಣೆ ಗಳಿಸಿವೆ. VVS ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ 16 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ, ಜೈನ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಸ್ಥಾಪಕ ಪ್ರಾಂಶುಪಾಲರಾಗಿ, ಶೈಕ್ಷಣಿಕ ನಿರ್ದೇಶಕರಾಗಿ, ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಸದಸ್ಯರೂ ಆಗಿದ್ದಾರೆ. ಸೃಜನಶೀಲತೆ, ಸಂವಹನ ಕಲೆ ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿರುವ ಇವರು ತಮ್ಮ ಧನಾತ್ಮಕ ಚಿಂತನೆಗಳು, ಕಾರ್ಯಕ್ಷಮತೆ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಬರಹಕ್ಕೆ ಮತ್ತು ಉಪನ್ಯಾಸಗಳಿಗೆ ಭಾರತ ಮತ್ತು ವಿದೇಶಗಳಲ್ಲೂ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ಭಾರತದಲ್ಲೂ ಹೊರ ದೇಶಗಳಲ್ಲೂ ನಡೆಸಿಕೊಟ್ಟಿದ್ದಾರೆ. ಇವರ ಕಥೆಗಳು ನಮ್ಮೆಲ್ಲರ ಬುದ್ಧಿಯನ್ನಷ್ಟೇ ಅಲ್ಲದೆ ಹೃದಯವನ್ನು ಮುಟ್ಟುತ್ತವೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಇವರಿಂದ ಪರಿವರ್ತಿತರಾಗಿ ಬದುಕುವ ರೀತಿಯನ್ನೇ ಬದಲಿಸಿಕೊಂಡ ಹಲವಾರು ಜನರ ಸಮೂಹಗಳೇ ಇವೆ. ಇಂತಹ ಪ್ರೇರಕ ಶಕ್ತಿ, ಸ್ಫೂರ್ತಿ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರು ಇಂತಹ ಸಾಧಕರ ಪರಿಚಯವನ್ನು ಈ ಸಭೆಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.
ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರನ್ನು ಪರಿಚಯಿಸಿದ ಸ್ಮಿತಾ ಇವರಿಗೆ ಧನ್ಯವಾದಗಳು. ನಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಮಾತನಾಡಬೇಕು ಅಂಥೇಳಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರನ್ನು ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಆತ್ಮೀಯರೇ, ಪಾಲಕರೇ, ಪ್ರಿಯ ವಿದ್ಯಾರ್ಥಿನಿಯರೇ ಹಾಗೂ ಸಹೃದಯರೇ, ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಸುಕೇಶ್ ಅವರು ನನಗೆ ಇವತ್ತಿನ ಕಾರ್ಯಸೂಚಿ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡಿ ನನಗೆ ಗಾಬರಿ ಆಗಿತ್ತು. ಗಾಬರಿ ಯಾಕೆ ಅಂತಂದರೆ ನನ್ನ ಹೆಸರಿನ ಮುಂದೆ 60 ನಿಮಿಷ ಭಾಷಣ ಅಂತ ಬರೆದಿದ್ದಾರೆ. ಅಷ್ಟು ತಡ್ಕೊಳ್ಳೋ ಶಕ್ತಿ ನಿಮಗಿದೆಯಲ್ಲೋ ಗೊತ್ತಿಲ್ಲ. ಯಾಕಂದರೆ 1 ತಾಸು ಮಾತಾಡಬೇಕು. ಈಗಾಗಲೇ ಸುಮಾರು 7 ಕಾಲಾಗಿದೆ. ಆದರೆ ಸುಕೇಶ್ ಹೇಳಿದಾಗ ನನಗಿಲ್ಲ ಅನ್ನೋಕ್ಕಾಗಲ್ಲ. ಎಲ್ರಿಗೂ ಒಂದು ವೀಕ್ನೆಸ್ ಅಂತ ಇರುತ್ತೆ, ಯಾವುದೋ ಒಂದು. ನನಗೆ ನನ್ನ ವಿದ್ಯಾರ್ಥಿಗಳೇ ವೀಕ್ನೆಸ್. ಸುಕೇಶ್ ನನ್ನ ವಿದ್ಯಾರ್ಥಿ ಆದ್ದರಿಂದ ಇಲ್ಲಿ ಬರಬೇಕು ಅಂತ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ. ಇಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ನಾನು ಬೇಸರ ತಂದಿದ್ದೇನೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾ ಅಂದರೆ ಬರೋಕ್ಕಾಗಿಲ್ಲ ಅಂತ ತಪ್ಪಿಸ್ಕೊಂಡಿದ್ದೀನಿ. ಸುಕೇಶ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ. ಇದಕ್ಕೆ ಅವರೆಲ್ಲ ನಾನು ಬೈತಾರೆ, ನೆಕ್ಸ್ಟ್ ಟೈಮ್ ನಿಮ್ಮ ಕರಿಬೇಕಾದ್ರೆ ಅವ್ರ ಮೂಲಕನೇ ಬರಬೇಕು ನಿಮ್ಮ ಕಡೆಗೆ ಅಂತ. ಆ ಬುಗುರಿ ಪುಸ್ತಕದ ಬಗ್ಗೆ ನನಗೆ ಹೇಳಿದರು, ಹೀಗೆ ಬರೆದಿದ್ದೀವಿ ಸರ್, ಮಕ್ಕಳೆಲ್ಲ ಬರೆದಿದ್ದಾರೆ, ಪುಸ್ತಕ ಮಾಡಬೇಕಂತಿದ್ದೀನಿ ಅಂತ. ನಮ್ಮ ಮೇಷ್ಟ್ರಿಗೆ ಒಂದು ಭ್ರಮೆ ಇದೆ. ನಾವೆಲ್ಲ ಮೇಷ್ಟ್ಗಳೊಂದು ಭ್ರಮೆ ಏನು ಅಂದರೆ, ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ ಅಂತ ಒಂದಿದೆ. ಅದು ನಿಜವಾಗಲೂ ಹೇಳಬೇಕಂದ್ರೆ ನಾವು ಮಕ್ಕಳಿಗೆ ಪಾಠ ಮಾಡಿದ್ದಕ್ಕಿಂತ ಮಕ್ಕಳಿಂದ ಕಲ್ತದ್ದು ಹೆಚ್ಚು. ಅವರಿಂದ ತುಂಬ ಕಲ್ತಿದ್ದೀವಿ ನಾವು. ಇವತ್ತು ನಾವೇನಾದರೂ 25-30 ವರ್ಷ ಮೇಷ್ಟ್ರಾಗಿದ್ದರೆ ನಮ್ಮನ್ನು ಒಳ್ಳೆಯ ಮೇಷ್ಟ್ರನ್ನಾಗಿ ಮಾಡಿದವರು ನಮ್ಮ ವಿದ್ಯಾರ್ಥಿಗಳು. ಹೇಗೆ ಪಾಠ ಮಾಡಬೇಕು, ಹೇಗೆ ಮಾಡಬಾರ್ದು ಅಂತ ಕಲಿಸಿದ್ದು ಅವರು ನಮಗೆ. ಹಾಗೆ ಈ ಮಕ್ಕಳು ಇಷ್ಟೊಂದು ಚೆಂದಾಗಿ ಆರ್ಟಿಕಲ್ ಬರೆದಿದ್ದಾರಲ್ಲ, ಲೇಖನ ಬರೆದಿದ್ದಾರಲ್ಲ ಅಂತ ಓದೋಕ್ಕೆ ಶುರು ಮಾಡಿದೆ. ನಾನು ಈ ಥರದ ಪ್ರಯೋಗಗಳನ್ನು ಕಂಡಿದ್ದೇನೆ. ದೇಶದಲ್ಲಾಗಲಿ ಬೇರೆ ದೇಶದಾಗಲಿ, ಯುರೋಪಲ್ಲಂತೂ ತುಂಬ ಇದೆ. ಅಮೇರಿಕಾದಲ್ಲಿ ಒಂದು ಹಿಸ್ಟ್ರಿ ಪ್ಲ್ಯಾಟ್ಫಾರ್ಮ್ ಅಂತ ಮಾಡ್ತಾರೆ. ಪ್ರತಿ ಶಾಲೆಯಲ್ಲಿ ಮಕ್ಕಳು ತಮ್ಮ ಊರಿನ ಇತಿಹಾಸವನ್ನು ಬರೀಬೇಕು ಅಂತ ಮಾಡ್ತಾರೆ. ಹಿಸ್ಟ್ರಿ ಪ್ಲ್ಯಾಟ್ಫಾರ್ಮ್ ಅಂತ ದೊಡ್ಡದು. ಆ ಸ್ಪೆಲ್ ಬಿ ಕಾಂಪಿಟೇಷನ್ ಹೇಗೆ ಮಾಡ್ತಾರೆ ಅದೇ ಥರ ಹಿಸ್ಟ್ರಿ ಪ್ಲ್ಯಾಟ್ಫಾರ್ಮ್ ಅಂತೂ ಮಾಡ್ತಾರೆ. ಆದರೆ ಈ ಥರದ್ದಲ್ಲ ಅದು. ಇದು ವಿಶೇಷವಾದದ್ದು. ಯಾಕಂದರೆ ಇಲ್ಲಿ ಕೂಡ ನಾನು ಕಲಿಯೋಕ್ಕೆ ಅವಕಾಶ ಇದೆ ಅಂತ. ಅಲ್ಲಿ ಮಕ್ಕಳಿಗೆ ಒಂದು ವಿಷಯ ಕೊಡ್ತಾರೆ, ಆ ವಿಷಯದ ಮೇಲೆ ಸಂಶೋಧನೆ ಮಾಡಿ ಬರೀಬೇಕು ಅಂತಿರುತ್ತೆ. ಅದು ಸಾಕಷ್ಟು ಶಾಲೆಗಳು ಮಾಡ್ತವೆ ಪ್ರಪಂಚದಾದ್ಯಂತ. ಯಾವುದೋ ಕೊಟ್ಟ ವಿಷಯದ ಮೇಲೆ ಸಂಶೋಧನೆ ಮಾಡಿ ಒಂದು ವಿಷಯದ 16 ಮುಖಗಳ ಬಗ್ಗೆ ಸಂಶೋಧನೆ ಮಾಡಿ ಬರೀತಾರೆ ಆರ್ಟಿಕಲನ್ನು. ಆದರೆ ಇಲ್ಲಿ ಮಾಡಿದ್ದು ರಜೆಗೆ ಹೋಗಿ ಬಂದ ಮೇಲೆ ಹೇಳಿದ್ದು. ಮೊದಲು ಹೇಳಿಲ್ಲ. ನನ್ನ ತಿಳಿದ ಶ್ರೀಧರ್ ಭಟ್ರು ಮೊದಲು ಹೇಳಿಲ್ಲ ಅವ್ರಿಗೆ, ವೆಕೇಷನ್ಗೆ ಹೋಗುವಾಗ ಬರ್ಕೊಂಬನ್ನಿ ಅಂತ ಏನು ಹೇಳಿಲ್ಲ. ಬಂದ ಮೇಲೆ ವೆಕೇಷನಲ್ಲಿ ಏನು ಮಾಡಿದ್ರು, ರಜೆಯಲ್ಲಿ ಮಾಡಿದ್ರಿ ಬರೀರಿ ಅಂತ ಹೇಳಿದ್ದಾರೆ. ಇದೊಂಥರ ರೆಟ್ರಾಸ್ಪೆಕ್ಟ್. ಇದು ರಜೆ ಮುಗಿಸಿ ಬಂದ ಮೇಲೆ ಏನು ಕಲಿತೆ ನಾನು ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಇದು ಶಿಕ್ಷಣದಲ್ಲಿ ದೊಡ್ಡ ಪದ್ಧತಿ ಇದು. ನಾವು ಯಾವಾಗಲೂ ಪಾಠ ಹೇಳಬೇಕಾದ್ರೆ ಒಮ್ಮುಖವಾಗಿ ಹೇಳ್ತಾ ಇರ್ತೀವಿ, ಅವ್ರು ಕೇಳ್ತಾ ಇರ್ತಾರೆ. ಈ ರುಮಿನೇಷನ್ ಅಂತೀವಲ್ಲ, ನಾವು ಓದಿದ್ದನ್ನು ಮತ್ತೊಮ್ಮೆ ಮೆಲುಕು ಹಾಕೋದಿದೆಯಲ್ಲ, ಭಾಳ ಅಪರೂಪ ಇದೆ. ಈ ಮಕ್ಕಳು ಏನೇನು ಅನುಭವಿಸಿದ್ರು ರಜೆಯಲ್ಲಿ ಅದು ನಿಜವಾಗಿ ಅರ್ಥ ಮಾಡ್ಕೊಂಡದ್ದು ಅವ್ರ ಲೇಖನ ಬರೆದಾಗಲೇ. ಹೋಗಿ ಬಂದಿದ್ದರು, ಚೆನ್ನಾಗಿತ್ತು. ಆದರೆ ಚೆನ್ನಾಗಿತ್ತು, ಅದು ಹೇಗೆ ಚೆನ್ನಾಗಿತ್ತು, ಯಾಕೆ ಚೆನ್ನಾಗಿತ್ತು, ಅದರ ಇತಿಹಾಸ ಏನು, ಎಲ್ಲವನ್ನು ಹುಡುಕಿ ಬರೆದಾಗ ತಾವು ನಿಜವಾಗಲೂ ಕಲ್ತದ್ದೇನು ಅಂತ. ಶಿಕ್ಷಣದಲ್ಲೊಂದು ಮಾತಿದೆ, ಐ ಹಿಯರ್ ಐ ಫಾರ್ಗೆಟ್, ಐ ಸಿ ಐ ರಿಮೆಂಬರ್, ಐ ಡೂ ಐ ಅಂಡರ್ಸ್ಟ್ಯಾಂಡ್. ಕೇಳಿದ್ದು ಮರೆತು ಹೋಗುತ್ತೆ, ನೋಡಿದ್ದು ನೆನಪಲ್ಲಿರುತ್ತೆ, ನಾನು ಕೈಯಿಂದ ಮಾಡಿದ್ದು ನನಗೆ ಅಂತರ್ಗತ ಆಗ್ತದೆ ಅಂತ. ಹಾಗೆ ಮಕ್ಕಳು ತಾವು ಕಂಡದ್ದನ್ನು ಅನುಭವಿಸಿ ಬರೆದಿದ್ದಾರಲ್ಲ, ಇದು ಶಾಶ್ವತವಾಗಿ ಅವ್ರ ಕಡೆ ಇರುತ್ತೆ. ನನಗೊಂದು ಸಂತೋಷ ಏನು ಅಂದರೆ, ಯಾರಿಗೊತ್ತು ಈ ಬರೆದಂಥ 40 ಮಕ್ಕಳು, 120 ಜನ ಬರೆದಿದ್ದಾರೆ. ಈ ಮೊದಲನೇ ಹಂತದಲ್ಲಿ 40 ಜನ ಪುಸ್ತಕವನ್ನು ತಂದಿದ್ದಾರೆ. ಈ 40 ಜನ ಮಕ್ಕಳಲ್ಲಿ ಯಾರು ದೊಡ್ಡ ಸಾಹಿತಿಗಳಾಗ್ತಾರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನನಗೆ. ಖಂಡಿತ ಆಗ್ತಾರೆ. ಆ ಬೀಜ ಇಲ್ಲಿ ಬಿತ್ತನೆ ಆಗಿದೆ ಇವತ್ತು. ಯಾವಾಗಲೂ ನಿಮ್ಗೆ ಗೊತ್ತಿದೆ ಮಕ್ಕಳೇ, ಲೇಖನ ಬರೆದಾಗ ಖುಷಿ ಇರುತ್ತೆ, ಇದು ಪ್ರಕಟ ಆಗತ್ತಾ ಅಂತ ಸಂಶಯ ಇರುತ್ತೆ. ಅದು ಪುಸ್ತಕ ರೂಪದಲ್ಲಿ ಬಂದಾಗ ನನಗೆ ಗೊತ್ತಿಲ್ಲದಾಗ ಒಂದು 10-20 ಸಲ ನೋಡ್ತೇನೆ ನನ್ನ ಹೆಸರು ಬಂದದ್ದು ಅದನ್ನು, ಅಲ್ವಾ? ನಿಜ ಹೇಳಬೇಕದನ್ನು. ಎಷ್ಟು ಖುಷಿ ಆಗತ್ತೆ ಗೊತ್ತಾ ಅದು. ಅಯ್ಯೋ, ನಾನು ಬರೆದ ಲೇಖನ ಪ್ರಕಟ ಆಗಿದೆ, ಪುಸ್ತಕ ಆಗಿದೆ ನಂದು ಅಂಥೇಳಿ 10-6 ಮಕ್ಕಳಿಗೆ ತೋರಿಸಿದ್ದು ಉಂಟು. ತೋರಿಸಿ, ತೊಂದರೆ ಇಲ್ಲ. ಯಾಕಂದರೆ ಒಂದು ಲೇಖನ ಪ್ರಕಟ ಆದಾಗ ಇನ್ನೊಂದು ಲೇಖನಕ್ಕೆ ಪ್ರಚೋದನೆ ಮಾಡುತ್ತೆ ಅದು.
ನಾನು ಕಾಲೇಜಲ್ಲಿ ಪ್ರಾಂಶುಪಾಲ ಆದಾಗ ಒಬ್ಬ ಹುಡುಗಿ ಸೌಮಿತ್ರ ಅಂತ, ಬುದ್ಧಿವಂತೆ, ಭಾಳ ಆಲಸಿ. ಆಕೆ ಬೆನ್ನು ಹತ್ತಿ ಬರಿ 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 ಅಂತ ಹೇಳ್ತಿದ್ದೆ. ಒಂದು ಮಹಾಶ್ವೇತಾದೇವಿ ಮೇಲೆ ಒಂದು ಲೇಖನ ಬರೆದ್ರು, ತುಂಬ ಚೆನ್ನಾಗಿದೆ, ಬರೀ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದೇನೆ ಅಂತ ಹೇಳಿ ಆಕೆಗೆ ಹೇಳದೆ ಕೇಳದೆ ನಾನು ಡೆಕ್ಕನ್ ಹೆರಾಲ್ಡ್ ಕಳಿಸ್ಬಿಟ್ಟೆ. ಆಕೆ ಹೇಳಲೇ ಇಲ್ಲ ಅದನ್ನು. ಅದು ಭಾನುವಾರ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ನಾನು ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿದೆ ಆಕೆ ಮನೆಗೆ. ಗಾಬರಿ ಆಕೆಗೆ, ಬೆಳಗ್ಗೆ 6 ಗಂಟೆ ಪ್ರಿನ್ಸಿಪಾಲ್ ಫೋನ್ ಮಾಡ್ತಾರೆ ಅಂದರೆ ಏನೋ ಅನಾಹುತ ಇರಬೇಕು ಅಂತ. ಅದೇ ಪೇಪರ್ ತೆಗಿಯೋದನ್ನು, ಪೇಜ್ ನಂಬರ್ 7 ತೆಗಿ ಅಂದೆ. ಅವಾಗೆಲ್ಲ ಈ ಮೊಬೈಲ್ ಫೋನ್ ಇರಲಿಲ್ಲ, ಡಯಲ್ ಫೋನ್ ಮಾಡಿ ಹಿಡ್ಕೊಂಡಿರ್ಬೇಕು. ಆಕೆ ಕ್ಯಾನ್ ವಿಜುವಲೈಸ್. ಹಿಡ್ಕೊಂಡು ಪೇಜ್ 7 ತೆಗೆದಿದ್ದಾಳೆ, ಟಪ್ ಅಂತ ಫೋನ್ ಬಿಟ್ಬಿಟ್ರು. ಸರ್, ನನ್ನ ಆರ್ಟಿಕಲ್ ಬಂದಿದೆ ಪೇಪರಲ್ಲಿ ಅಂತ. ಹೌದು, ನಿಂದೆ ಅದು ಅಂತ ಹೇಳಿ. ಯಾರು ಕಳಿಸಿದ್ರು ಸರ್? ನಾನೇ ಕಳಿಸಿದ್ದೆ. ಆಕೆ ಎಷ್ಟು ಖುಷಿ ಆಗಿರಬೇಕು ಅಂದರೆ, ಮೊದಲನೇ ಲೇಖನ ಪೇಪರಲ್ಲಿ ಬಂತು, ಅದನ್ನು ಕಾಪಿ ಮಾಡೋದು 10-6 ಕಾಪಿ ಸ್ನೇಹಿತರಿಗೆ ಕೊಟ್ಟಿರಬೇಕು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಆ ಹುಡುಗಿ ಬೆಳೆದು ಚೆನ್ನಾಗಿ ಮಾಡಿ ಇವತ್ತು ಪ್ರಪಂಚದಾದ್ಯಂತ ದೊಡ್ಡ ವಿಮರ್ಶಕಿ ಅಂತ ಹೆಸರಾಗಿದ್ದಾಳೆ. ಆಕೆ ಸುಮಾರು ಒಂದು 16 ಪುಸ್ತಕ ಬರೆದಿದ್ದಾಳೆ. ಆ ಮೊದಲೇ 2 ಪುಸ್ತಕ ನನಗೆ ಅರ್ಪಣೆ ಮಾಡಿದ್ದಾಳೆ. ಇವನೇ ಪಾಪಿ ತಂದವನು ಅಂತ ಬರೆಸಿದ್ದು. ಆ ಒಂದು ಖುಷಿ ಇದೆಯಲ್ಲ ಬರೆಯೋದು. ನಾನು ಸಾಕಷ್ಟು ಜನ ವಿದ್ಯಾರ್ಥಿನಿಯರಿದ್ದಾರೆ, ಈಗಾಗಲೇ ದೊಡ್ಡ ದೊಡ್ಡ ಸಾಹಿತ್ಯದ ಹೆಸರು ತೊಗೊಂಡಿದ್ದಾರೆ, ವಿಮರ್ಶಕಿಯಾಗಿದ್ದಾರೆ. ಅವರೆಲ್ಲ ಹಾಗೆ ಬರೆಯೋಕ್ಕೆ ಶುರು ಮಾಡಿದವರು. ನಾನು ನಿಮ್ಮಲ್ಲಿ ಒಂದು ಬೇಡ್ಕೊಳ್ಳೋದು ಇಷ್ಟೇ, ತಂದೆ ತಾಯಿಯದ್ದರಿಗೆ, ಮಕ್ಕಳಿಗೆ, ಈಗೇನು ಲೇಖನ ಬರೆದಿದ್ದೀರಲ್ಲ, ಇದೇ ಕೊನೆಯದಾಗಬಾರ್ದು. ಬರೀಬೇಕು, ಮತ್ತೊಂದು ಬರೀಬೇಕು, ಸರಿಯಾಗಿ ಬರೀಬೇಕು, ತಿದ್ದಿಸ್ಬೇಕು. ಪುಣ್ಯಕ್ಕೆ ನಿಮಗೆ ಶ್ರೀಧರ್ ಭಟ್ರು ಅಂತ ಮೇಷ್ಟ್ರಿದ್ದಾರೆ, ಕನ್ನಡ ಮೇಷ್ಟ್ರು ಸಾಕಷ್ಟು ಜನ ಇದ್ದಾರೆ. ನಿಮ್ಮಲ್ಲಿ ತೋರಿಸಿ, ಅವರಿಗೆ ತೋರಿಸಿ ಕರೆಕ್ಷನ್ ಮಾಡಿಕೊಳ್ಳಿ, ಮಾಡಿಸಿ ಪ್ರಕಟ ಮಾಡಿ. ನಿಮ್ಮದೇ ಒಂದು ಸಂಕಲನ ತೊಗೊಂಬನ್ನಿ, ಕಥಾ ಸಂಕಲನ ತೊಗೊಂಬನ್ನಿ. ಆಗ ನೋಡಿ ಹೆಂಗೆ ಬರುತ್ತೆ ಹೆಸರು. ನನ್ನ ಜೊತೆಗೆ ಒಬ್ಬರು ಹೆಣ್ಮಗಳಿದ್ದಾಳೆ ಬೆಂಗಳೂರಲ್ಲಿ, ಶ್ವೇತಾ ಅಂತ. ಆಕೆ ಶಾಲೆಗೆ ಹೋಗಿಲ್ಲ, ಹೋದರೂ ಕೂಡ SSLCಯಲ್ಲೂ ತುಂಬ ಬಡ ಕುಟುಂಬದಲ್ಲಿ ಬಂದಂಥ ಹುಡುಗಿ. ಸಣ್ಣ ವಯಸ್ಸಿಗೆ ಮದುವೆ ಮಾಡಿಬಿಟ್ರು. ಕಷ್ಟ ಪಾರಾಗೋಲ್ಲ, ಜೀವ ಭಾಳ ಕಷ್ಟ. ಆಕೆ ನನ್ನ ಕಡೆ ಯಾವುದೋ ಒಂದು ಲೆಕ್ಚರ್ ಕೇಳೋಕೆ ಬಂದವಳು, ಸರ್ ನಿಮ್ಮ ಜೊತೆಗೆ ಬರ್ತೀನಿ ಸರ್, ನಾನು ಹೇಳ್ಕೊಡಿ ಸರ್, ಏನು ಬರೀಬೇಕು? ಬರೀಯಮ್ಮ ನೀನು ಬರೀ ಎಂದೆ. ನಾನೇನು ಬರೆಯೋದು ಸರ್, ನಾವು ಓದೇ ಇಲ್ಲ, ಮನೆಯಲ್ಲಿ ಒಂದು ಪುಸ್ತಕ ಇಲ್ಲ, ನಮ್ಮ ಮನೆಯಲ್ಲಿ ಪೇಪರ್ ಕೂಡ ಬರಲ್ಲ, ನ್ಯೂಸ್ ಪೇಪರು. ಅದು ಯಾಕೆ ಬೇಕು? ತಲೆಯಲ್ಲಿ ಇದೆಯಲ್ಲ, ಬರೀ ನೀನು ಅನುಭವ ಇದೆಯಲ್ಲ ಅಂತ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ನಾನು ತೋರಿಸ್ತೀನಿ. ಮಂಕುತಿಮ್ಮನ ಕಗ್ಗ ಒಂದಿಷ್ಟು ಪುಸ್ತಕ ಕೊಟ್ಟೆ ಆಕೆಗೆ ಬರೀ ಅಂತ ಹೇಳಿ. ಚೌಪದಿಗಳನ್ನು ಬರೀಬೇಕು. ಗುಂಡಪ್ಪನವ್ರ ಸ್ಪೆಷಾಲಿಟಿ ಇದೆ, ದ್ವಿತೀಯ ಇರ್ತದೆ ಅದರೊಳಗೆ. ಆ 4 ಸಾಲಿನೊಳಗೆ 2ನೇ ಅಕ್ಷರ ಒಂದೇ ಇರುತ್ತೆ. ಆಕೆ ಹಿಡ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ಲು. ನೀವು ನಂಬ್ತೀರಾ, ಇವತ್ತಾಕೆ ಸುಮಾರು 2,500 ಮುಕ್ತಕಗಳನ್ನು ಬರೆದಿದ್ದಾಳೆ. 2,500. ಇದು ನಮ್ಮ ಅತ್ಯಂತ ಸ್ನೇಹಿತರಾದಂಥ KC ಶಿವಪ್ಪನವರಿಗೆ ಕೊಟ್ಟೆ. ಅವರು ಚೌಪತಿಗಳನ್ನು 30,000 ಬರೆದಿದ್ದಾರೆ. ಅವ್ರು ಕೊಟ್ಟೆ, ನೋಡಿ ಈ ಹುಡುಗಿ ಹಿಂಗೆ ಬರೀತಾಳೆ ನೋಡಿ ಅಂತ. ಅವ್ರು ಅದನ್ನು ಓದಿ ಒಂದೇ ಮಾತು ಹೇಳಿದ್ರು, ಈ ಜನ್ಮದ್ದಲ್ಲ ಬಿಡಿ ಸರ್, ಇದು ಯಾವುದೋ ಜನ್ಮದ್ದು, ಆ ಭಾಷೆ ನನಗೆ ದಕ್ಕಲಿಲ್ಲ. ದ್ವಿತೀಯ ಅಕ್ಷರ ಪ್ರಾಸ ಇಟ್ಕೊಂಡು ಬರೆಯೋದು ಸುಲಭ ಅಲ್ಲ, ಆಕೆ ಬರೆದಿದ್ದಾಳೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೊದಲನೇ ಪುಸ್ತಕ ಪ್ರಕಟ ಆದಮೇಲೆ 2ನೇದೇ ಖುಷಿ ಬರ್ತದೆ. ಹಾಗೆ ತಾನೇ ನಾವು ಸಾಹಿತಿಗಳಾಗೋದು. ಆದ್ದರಿಂದ ದಯವಿಟ್ಟು ಮಕ್ಕಳಿಗೆ ಹೇಳೋದು ಇಷ್ಟೇ, ಚೆನ್ನಾಗಿ ಬರೆದಿದ್ದೀರಿ ಅಂತ ನಿಂತ್ಕೋಬಾರ್ದು, ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಪ್ರಯತ್ನ ಮಾಡಬೇಕು. ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೆ ಪ್ರೇರಕರಾಗಿದ್ದಂಥ ಶಿಕ್ಷಕರಿದ್ದಾರೆ, ಪ್ರಾಂಶುಪಾಲರಿದ್ದಾರೆ, ಆಡಳಿತ ಮಂಡಳಿ ಇದೆ. ಇದನ್ನು ಅವಕಾಶ ತೊಗೊಂಡು ಬರೀಬೇಕು. ನಾನು ಪುಸ್ತಕ ಓದಿದೆ. ನಾನು ಊರೂರು ಸುತ್ತಾ ಇರ್ತೀನಿ. ಸುತ್ತುವಾಗ ನಾನು ತುಂಬ ಅವಕಾಶ ಇರುತ್ತೆ ಓದೋದಕ್ಕೆ. ಅದು ಸಾಫ್ಟ್ ಕಾಪಿ ಬೇರೆ ಕಳಿಸ್ಬಿಟ್ಟಿದ್ರು ಸುಖೇಶ್ ನನಗೆ, ಓದ್ತಾ ಇದ್ದೆ. ಸೃಷ್ಟಿ ಬರೆದಂಥದ್ದು ನನಗೆ ಆಶ್ಚರ್ಯ ಅಂದರೆ 11 ಪುಟ ಇದೆ ರೀ ಲೇಖನ. ಅದು ನೀವು ಬರೆದು ನೋಡಿ ಯಾರಾದರೂ, 11 ಪುಟ ಬರೆಯೋದು. ಪ್ರಿಂಟೆಡ್ ಪೇಜ್ 11 ಪೇಜ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. 3 ಪೇಜ್ ಬರೋತ್ತಿಗೆ ಪೆನ್ ನಿಂತು ಹೋಗುತ್ತೆ. ಅಂಥದ್ದು 11 ಪುಟದ ಲೇಖನ ಬರೆದಿದ್ದಾಳೆ. ಆಕೆ ನೇಪಾಳ ಪ್ರವಾಸದ ಬಗ್ಗೆ ಬರೆದಿದ್ದಾಳೆ. ತನ್ವಿ ತಾನು ಕೂಡಲಿಗೆ ಹೋದದ್ದು ಬರೆದಿದ್ದಾಳೆ. ಯಶಸ್ವಿನಿ ಗೌಡ ದಕ್ಷಿಣ ಕನ್ನಡದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದದ್ದು ಬರೆದಿದ್ದಾಳೆ. ಚಿರಂತನ್ ಮೈಸೂರು, ಮದುರೈಗೆ ಹೋದದ್ದು, ರಾಮೇಶ್ವರಂಗೆ ಹೋದದ್ದು, ಕನ್ಯಾಕುಮಾರಿಗೆ ಹೋದದ್ರ ಬಗ್ಗೆ ಅದ್ಭುತವಾದ ವಿವರಣೆ ಇದೆ. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ಬರೀ ಇದು ಸೈಟ್ ಸೀಯಿಂಗ್ ಟ್ರಿಪ್ ಅಲ್ಲ, ಇದು ಇತಿಹಾಸ ಬರೆದಿದ್ದಾರೆ ಮಕ್ಕಳು. ಈ ಊರಿನ ಇತಿಹಾಸ ಹೇಗೆ, ಅದು ಇವತ್ತು ಹೇಗೆ ಸಿಕ್ತು ನನಗೆ, ಎಲ್ಲವೂ ಬರೆದಿದ್ದಾರೆ. ಇಂಚರ ಬರೆದದ್ದು ನನಗೆ ಇಷ್ಟ ಆದದ್ದು, ನಾನು ಗೂಗಲ್ ಕುಮಾರಿ ಆದೆ ಅಂತ ಬರೆದಿದ್ದಾಳೆ. ಭಾಳ ಇಷ್ಟ ಆಯಿತು ನನಗೆ ಅದು, ಗೂಗಲ್ ಕುಮಾರಿ ಆಗಿದ್ದೇನೆ ಅಂತ. ನನಗೆ ಸ್ವಲ್ಪ ಹೆಚ್ಚಿಗೆ ಪ್ರಿಯ ಯಾಕಾಯಿತು ಅಂದರೆ, ನನ್ನ ಮಗನೂ ಗೂಗಲಲ್ಲೇ ಇದ್ದಾನೆ, ಇಂಡಿಯಾ ಹೆಡ್ ಅವನು ಗೂಗಲಲ್ಲಿ. ಅವನು ಕೊಡ್ತೀನಿ ಆರ್ಟಿಕಲ್, ನೋಡಪ್ಪ ಅದೊಂದು ಕುಮಾರಿ ಬಂದಿದ್ದಾಳೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಅಂತ, ಗೂಗಲ್ ಕುಮಾರಿ ಅಂತ. ಶ್ರೇಯ ಬರೆದದ್ದು ಇಷ್ಟ ಆಯ್ತು ನನಗೆ, ಭಾಳ ಇಷ್ಟ ಆಯಿತು. ಗುಜರಾತಲ್ಲಿ ಸಾಬರ್ಮತಿಗೆ ಹೋದದ್ದನ್ನು ಬರೆದಿದ್ದಾಳೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿದ್ದು, ವಲ್ಲಭಾಯ್ ಪಟೇಲರ ಸ್ಟ್ಯಾಚ್ಯೂ ನೋಡಿದ್ದನ್ನು, ಅಕ್ಷರಧಾಮ ನೋಡಿ ಬಂದಿದ್ದಾಳೆ. ನನಗೆ ಭಾಳ ಇಷ್ಟ ಆದದ್ದು.
ಆ ಸ್ವಾಮಿನಾರಾಯಣ ಪರಂಪರೆ ನಾನು ತುಂಬ ಹತ್ತಿರವಾಗಿದ್ದವನು. ಗುಜರಾತಲ್ಲಿ ಸುಮಾರು 6-7 ಶಾಲೆಗಳನ್ನು ಮಾಡಿದ್ದೆ ನಾನು ಸ್ವಾಮಿನಾರಾಯಣ ಶಕ್ತಿಗೆ. ಅದು ನೋಡಿದಾಗ ಅನ್ನಿಸ್ತು, ಅದೆಲ್ಲ ನೋಡಬೇಕು ನೀವು. ಅದು ಅಕ್ಷರಧಾಮ ನೋಡೋದು, ಸಾಬರ್ಮತಿಗೆ ಹೋಗೋದು, ಆ ಸೆಂಟೆನ್ಸ್ ಬರೀತಾಳೆ ಹುಡುಗಿ, ಇದೇ ಜಾಗದಲ್ಲಿ ಗಾಂಧೀಜಿ ಅಡ್ಡಾಡಿದ್ದರಲ್ಲ ಅಂತ ನೆನೆಸ್ಕೊಂಡಾಗ ನಾನು ರೋಮಾಂಚನ ಆಯಿತು ಅಂತ ಬರೀತಾಳೆ. ಇದು ಇತಿಹಾಸವನ್ನು ಭವಿಷ್ಯಕ್ಕೆ ಜೋಡಿಸುವಂಥದ್ದು ಅದ್ಭುತವಾದ ಕೆಲಸ ಮಾಡಿದ್ದಕ್ಕೆ ಖುಷಿ ಆಗುತ್ತೆ ನನಗೆ. ಇದೆಲ್ಲ ಕಥೆಗಳು ತುಂಬ ಇದ್ದಾವೆ, ಎಲ್ಲ ಹೇಳ್ಕೊಂಡು ಹೋದರೆ ಒಂದು ತಾಸು ಅದೇ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಬರೆದಿದ್ದಾರೆ, ಒಂದೊಂದು ಹಾಸ್ಯ ಪ್ರಧಾನವಾಗಿ ಬರೆದಿದ್ದಾರೆ, ಕೆಲವರು ವಿಷಯಗಳನ್ನು ಹೆಚ್ಚು ಗಡುಸಾಗಿ ಬರೆದಿದ್ದಾರೆ, ತಮಾಷೆಯಾಗಿ ಬರೆದಿದ್ದಾರೆ, ಏನೂ ತಪ್ಪಿಲ್ಲ. ಎಲ್ಲರೂ ಸೀರಿಯಸ್ ಆಗಿ ಭೈರಪ್ಪನವರೇ ಆಗಬೇಕು ಅಂತಿಲ್ಲ, ಬೀಚಿನೂ ಆಗ್ಬೋದು. ನಾನಂತೂ ಬೀಚಿನ ಅವ್ರ ಜೊತೆ ಓಡಾಡಿದವನು ನಾನು. ಅವ್ರು ಹೇಳ್ತಿದ್ದೀವಿ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಫಿಲಾಸಫರ್ ಅಂತ ಕರಿತಿದ್ದೆ. ಸುಮ್ಮನಿರೋ, ಎಲ್ಲಿ ಫಿಲಾಸಫಿಲೇನು, ಬರೀ ನಾನು ಹಾಸ್ಯ ಬರಿತೀನಿ ಅಂತ. ನೀವು ಅಂದ್ಕೊಂಡಿದ್ದೀರಿ ಹಾಸ್ಯ ಅಂತ, ನಿಜವಾಗ್ಲೂ ಅದು ಎಜುಕೇಷನಿಗೆ ಭಾಳ ಪ್ರಾಗ್ಮ್ಯಾಟಿಸಮ್ ಇದೆ ಅಂತ. ಏನದು ಅಂದರು. ತಿಮ್ಮ ಅವರ ಅಪ್ಪ ನಿಂತಿದ್ದಾರೆ ಮನೆ ಮುಂದೆ. ತಿಮ್ಮ ಅವ್ರ ಸೃಷ್ಟಿ, ಅದು ಬೀಚಿ ಸೃಷ್ಟಿ. ಮನೆ ಮುಂದೆ ಯಾರೋ 4 ಜನ ಪೊಲೀಸರು ಒಬ್ಬ ಮನುಷ್ಯನ ಬಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಳ್ತಾ ಇದ್ದವನು, ಬಿಟ್ಟುಬಿಡ್ರಿ ಅಂತ ಗೋಗರಿತಾ ಇದ್ದ. ತಿಮ್ಮ ಕೇಳಿದ ಅಪ್ಪನಿಗೆ, ಯಾರು ಅವನು, ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ? ಅಪ್ಪ ಹೇಳ್ದ, ಅವನು ಕಳ್ಳ, ಅದಕ್ಕೆ ಪೊಲೀಸರು ಹೊಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನ್ನ ಅಂತ. ಆಗ ತಿಮ್ಮ ಹೇಳುವ ಮಾತು ಭಾಳ ಚೆನ್ನಾಗಿದೆ. ಅಯ್ಯೋ, ಜೈಲಿಗೆ ಹೋಗೋಕೆ ಇಷ್ಟ ಹೇಳ್ತಾನೆ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಶಾಲೆಗಳು ಎಷ್ಟು ಅನಾಕರ್ಷಕವಾಗಿದ್ದು ಆವಾಗ ಅಂದರೆ, ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ ಅಂತ. ಇನ್ನೊಂದು ಅವರೇ ಬರೀತಾರೆ, ಆ ತಿಮ್ಮ ಸತ್ತೋದ, ಅವನ ಶವಯಾತ್ರೆ ಆಗ್ತಾಯಿತ್ತು, ಹಾಗೂ ಶಾಲೆ ಮುಂದೆ ಹೋಗಬೇಕಲ್ಲ, ಇಳಿಸಿದ್ರಂತೆ ಶಾಲೆ ಮುಂದೆ ಶವವನ್ನು. ಎಲ್ಲರೂ ಮೇಷ್ಟ್ರು ಹೆಡ್ ಮಾಸ್ಟರ್ ನೋಡಲಿ ಹುಡುಗನ್ನ ಅಂತ. ಎಲ್ಲರೂ ಬಂದರು, ಅಯ್ಯೋ ಪಾಪ ತಿಮ್ಮ ಸತ್ತೋದ ಅಂದ್ರಂತೆ. ಕೊನೆಗೆ ಕ್ಲಾಸ್ ಟೀಚರ್ ಬಂದ್ರಂತೆ. ಅವನ ಪಕ್ಕ ಮೊಳಕಾಲು ಊರಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿದ್ನಂತೆ. ಇದು ಮತ್ತೆ ಜೋಕ್ ಅಂದರೆ ಜೋಕ್. ಅಂದರೆ ಒಂದು ಶಾಲೆಗಳೆಷ್ಟು ಅನಾಕರ್ಷಕವಾಗಿದ್ದವು ಆವಾಗ ಅಂತ ಒಳ್ಳೆಯದಾದರೆ, ಟೀಚರು ಎಷ್ಟು ಭಯಪ್ರದರಾಗಿದ್ದರು ಅಂತ ಎರಡನೇದು. ಸಾಯೋದಕ್ಕಿಂತ ಓಡೋಗೋದು ವಾಸಿ ಅನ್ನಿಸ್ತು ಅವನಿಗೆ ಶಿಕ್ಷಕರು ನೋಡಿದರೆ. ಈ ರೀತಿ ಹಾಸ್ಯಗಳನ್ನು ತುಂಬ ಚೆನ್ನಾಗಿ ಬರಿಬೋದು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಹುಡುಗರೆಲ್ಲ, ಭಾಳ ಖುಷಿಯಾಗಿ ಬರೆದಿದ್ದಾರೆ. ಅದು ನೋಡಿದಾಗ ನನಗನ್ನಿಸ್ತು, ಶ್ರೀಧರ್ ಭಟ್ರ ಶ್ರಮ ಸಾರ್ಥಕ ಆಯಿತು ಅನಿಸ್ತು. ಶ್ರೀಧರ್ ಭಟ್ರು ಪ್ರಚೋದನೆ ಕೊಟ್ಟಿದ್ದಾರೆ, ಪ್ರೇರಕರಾಗಿದ್ದಾರೆ, ಆದರೆ ಅವ್ರ ಹಿಂದೆ ಎಲ್ಲ ಶಿಕ್ಷಕರು ನಿಂತಿದ್ದಾರೆ. ಅದು ಭಾಳ ಮುಖ್ಯ. ಅವರು ಅದನ್ನು ದಾಖಲಿಸ್ತಾರೆ. ನಮ್ಮ ಈ ಸೈನ್ಸ್ ಟೀಚರ್ ಇದನ್ನು ನೋಡಿದರು, ಕನ್ನಡ ಟೀಚರ್ ಇದನ್ನು ನೋಡಿಕೊಟ್ರು, ವಿಜ್ಞಾನ ಟೀಚರ್ ಇದು ನೋಡಿಕೊಟ್ರು, ಪ್ರತಿಯೊಂದ್ರ ಬಗ್ಗೆ ಅವರು ಮೆನೆಸ್ತಾರೆ. ಆ ಒಂದು ಜೊತೆಗೂಡಿ ಮಾಡುವಂಥ ಕೆಲಸ ಇದೆಯಲ್ಲ, ನಿಜವಾಗಲೂ ಅದ್ಭುತವಾದಂಥ ಕೆಲಸ. ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ಪ್ರಾಂಶುಪಾಲರಾದಂಥ ಸುಕೇಶ್ರವರು, ಆಡಳಿತ ವರ್ಗದವರು. ನಾನು ಕೇಳಿದರೆ ಹಾಗೆ ನೋಡಿದರೆ ಪೋದ್ದಾರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ನಾಯಕರಾಗಿದ್ದಂಥ ಪವನ್ ಅವರು ಎಲ್ಲರೂ ಕೂಡಿ ಇದು ಒಳ್ಳೆ ಕೆಲಸ ಮಾಡಿದರೆ ಎಲ್ರಿಗೂ ನಮ್ಮ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ಬೇಕು. ಸುಕೇಶ್ ಒಂದು ಕೆಲಸ ಮಾಡಿದ್ದಾರೆ ಇಲ್ಲಿ ನಾನು ಬರಬೇಕಾದ್ರೆ, ಇವತ್ತು ಬೆಳಗ್ಗೆ ನೋಡಿದೆ ವಿಮಾನದಲ್ಲಿ ಬರಬೇಕಾದ್ರೆ, ಅದನ್ನು ನನಗೆ ಹಾಕಿದ್ದಾರೆ. ಒಂದು ಟಾಪಿಕ್ ಬೇರೆ ಕೊಟ್ಟಿದ್ದಾರೆ ಮಾತಾಡೋಕೆ ನನಗೆ, ಬದುಕು ಬದಲಿಸುವ ಸಾಹಿತ್ಯ ಅಂತ, ಪುಸ್ತಕಗಳು ಅಂತ. ಯಾವ ಪುಸ್ತಕಗಳು ನಮ್ಮ ಬದುಕನ್ನು ಬದಲಾಯಿಸ್ತವೆ ಅದ್ರ ಬಗ್ಗೆ ಹೇಳಿ ಮಾತಾಡಿ ಅಂತ ಬರೆದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಆತ್ಮೀಯರಾದಂಥ ಸೋಮೇಶ್ವರವರು ಪುಸ್ತಕದ ಬಗ್ಗೆ ಮಾತಾಡ್ತಾರೆ, ಬಟ್ ಇವನು ಅದೇ ಮಾತಾಡೋದು ಬೇಡ ಅಂತ ಕೊಟ್ಟಿರಬೇಕು ಬಹುಶಃ, ಅಲ್ವಾ? ನಾನು ಅಂದ್ಕೊಂಡದ್ದು, ಬದುಕನ್ನು ಬದಲಿಸುವಂಥ ಶಕ್ತಿ ಇರೋದು ಪುಸ್ತಕಗಳಿಗೆ ಖಂಡಿತವಾಗಿಯೂ ಇದೆ. ಎಷ್ಟೋ ಕ್ರಾಂತಿಗಳಿಗೆ ಪುಸ್ತಕಗಳು ಕಾರಣ ಆಗಿದ್ದಾವೆ, ಸಮಾಜ ಬದಲಾವಣೆಗೆ ಪುಸ್ತಕಗಳು ಕಾರಣ ಆಗಿದ್ದಾವೆ. 5 ನೆಲೆಯಲ್ಲಿ ಪುಸ್ತಕಗಳು ಕೆಲಸ ಮಾಡ್ತವೆ ಅನ್ನೋದನ್ನು ಒಪ್ಕೋಬೇಕು. 5 ನೆಲೆಗಳಲ್ಲಿ ಮೊಟ್ಟ ಮೊದಲೇ ನಾನು ಹಾಕ್ಕೊಂಡದ್ದು ಎಕ್ಸ್ಪಾಂಡಿಂಗ್ ಹೊರೈಸನ್ಸ್. ನಮ್ಮ ಮನಸ್ಸನ್ನು ವಿಸ್ತಾರ ಮಾಡೋದ್ರೊಳಗೆ ಪುಸ್ತಕಗಳ ಪಾತ್ರ ಭಾಳ ದೊಡ್ಡದು. ಎಷ್ಟು ಮನಸ್ಸನ್ನು ವಿಸ್ತಾರ ಮಾಡ್ತಾವೆ ಗೊತ್ತಾ? ತಾವೆಲ್ಲ ಓದಿದ್ದೀರಿ, ಪ್ರವಾಸ ಕಥನಗಳನ್ನು ಓದಿದ್ದೀರಿ. ನಾವು ಈಜಿಪ್ಟಿಗೆ ಹೋಗದೆ ಹೋದರೂ ಕೂಡ ಹೋಗಿ ಬಂದವರು ಬರೆದಿದ್ದಾರೆ, ಎಷ್ಟು ಚಂದ ಬರೆದಿದ್ದಾರೆ. ನಮ್ಮ ನಾಗತಿಹಳ್ಳಿಯವರು ಬರೀತಾರೆ, ಚಂದ್ರಶೇಖರ್ ಅವರು ಬರೀತಾರೆ, ದೇಶಕ್ಕೆ ಹೋಗಿ ಬಂದಾಗ ನಾನು ಅಲ್ಲಿ ಹೋಗಿದ್ದೆ, ಏನೇನಿತ್ತು, ಹೇಗಿತ್ತು ಅಂತ. ಅದನ್ನು ಓದಿದಾಗ ಅಲ್ಲಿ ಮುಂದೆ ಕೂತಂಗೆ ಅನಿಸುತ್ತೆ. ನಮ್ಮ BGL ಸ್ವಾಮಿ ಬರೆದಂಥದ್ದು ಅದ್ಭುತ. ಅವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಪುಸ್ತಕ ಓದಬೇಕು ನೀವು, ಅವ್ರದ್ದು ಅದ್ಭುತ ಪುಸ್ತಕ. ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿದ್ದಾರೆ, ಅಮೇರಿಕೆಯಲ್ಲಿ ಗುರುವರು ಅಂತ. ಅದು ಹೋಗಿ ನೋಡ್ಕೊಂಡು ಬಂದರೆ ಏನು ಮೂರ್ತಿರಾಯರು ಬರೆದಿದ್ದಾರೆ ತಮ್ಮ ಪ್ರವಾಸಗಳನ್ನು. ದಯವಿಟ್ಟು ಅವನು ಓದಿ. ನಾವು ಯಾವ ಜಾಗಗಳನ್ನು ನೋಡೋಕ್ಕಾಗಿಲ್ವೋ ಇಲ್ಲೇ ಕೂತ್ಕೊಂಡೇ ದರ್ಶನ ಮಾಡಬಹುದು.
ಇವತ್ತು ನಮಗೆ ಟಿ ವಿ ಇರೋದರಿಂದ, ಬೇಡ ಅನ್ನುವಷ್ಟು 500 ಚಾನಲ್ ಇರೋದರಿಂದ ಎಲ್ಲ ದೇಶಗಳು ಮನೆ ಮುಂದೆ ಕೂತಿದ್ದಾವೆಲ್ಲ ಈಗ. ಆದರೆ ಅವ್ರು ನಿಮಗೆ ಬೇಕಾದಂತ ತೋರಿಸಲ್ಲ, ಅವ್ರಿಗೆ ಏನು ತೋರಿಸ್ಬೇಕು ಅನಿಸುತ್ತೆ ಅದನ್ನು ತೋರಿಸ್ತಾರೆ. ಪ್ರವಾಸ ಕಥನಗಳನ್ನು ಓದಿದಾಗ ಅದ್ರ ಹಿಂದೆ ಇತಿಹಾಸ ಗೊತ್ತಾಗುತ್ತೆ. ನನ್ನ ನೆನಪಿದೆ, ನಾವು ಕಂಡರಿಯದಿದ್ದಂಥ ಜಾಗಗಳನ್ನು ನೋಡಬಹುದು ಪುಸ್ತಕಗಳ ಮೂಲಕ. ನಾವು ಸಣ್ಣವರಿದ್ದಾಗ ಅದನ್ನು ಓದ್ತಾ ಇದ್ವಿ. ಜಪಾನ್ನಲ್ಲಿ ಹೀಗಿದೆ ಅಂತೆ, ಹಾಗಿದೆ ಅಂತೆ. ನಾನು ಸಣ್ಣವನಿದ್ದಾಗ ಜಪಾನಿ ಜನನೇ ಬೇರೆ ಅಂದ್ಕೊಂಡಿದ್ದೆ. ಅದು ನಾನು ಹೋದಾಗ ಟೋಕಿಯೋದಲ್ಲಿ ಪಾಠ ಮಾಡ್ತಿದ್ದೆ. ನಾನು ಅಲ್ಲಿ ನೋಡಿದಾಗ ಅನ್ನಿಸ್ತು ಎಷ್ಟು ಬದಲಾಗಿ ಹೋಗಿದೆ ಜಗತ್ತದು ಅನ್ನಿಸ್ತು. ನಾನು ಓದಿದಂಥ ಜಪಾನೇ ಬೇರೆ, ನಾನು ಕಂಡಂಥ ಜಪಾನೇ ಬೇರೆ. ಒಂದು ಆಕ್ರಮಣಕಾರಿ ಮನೋಭಾವ ಇದ್ದಂಥ ಒಂದು ಸರ್ವ ಜನಾಂಗ ಬದಲಾಗಿ ಅಹಿಂಸಾತ್ಮಕವಾದಂಥ ಒಂದು ರಾಷ್ಟ್ರ ಆಗಿದ್ದು ನಮ್ಮ ಕಣ್ಣು ಮುಂದೆ ನಡೆದಂಥ ಪವಾಡ. ಅವ್ರು ಹೇಳ್ತಾರೆ, ಆಲ್ ದಿಸ್ ಮಿರಾಕಲ್ ಹ್ಯಾಪನ್ಡ್ ಇನ್ 1948. 48ನೇ ಇಸ್ವಿಯಲ್ಲಿ ಜಪಾನ್ ಪೂರ್ತಿ ಬದಲಾಯಿತು ಅಂತ. ನಾನು ಅಲ್ಲಿ ಕೇಳಿದ್ದೆ ಒಬ್ಬರನ್ನ, ಪಾದ್ರಿನ, 48ರಲ್ಲಿ ಏನಾಯಿತು ಅಂತ ಕೇಳಿದೆ. ನಮ್ಮಲ್ಲೂ 48 ಇತ್ತಲ್ಲ, ನಮ್ಮಲ್ಲೂ 1948 ನಮಗೂ ಇರಲಿಲ್ವಾ, ನಿಮ್ಮಲ್ಲಿ ಏನು ವಿಶೇಷ ಅಂತ ಕೇಳಿದೆ. ಅವ್ರೇದು 48ರಲ್ಲಿ ಏನೂ ಆಗಲಿಲ್ಲ, ಎಲ್ಲ ಅದು 45ರಲ್ಲಿ. ನಮ್ಗೆ 3-4 ಪುಸ್ತಕ ಕೊಟ್ಟರು ಅವರು. 45ರಲ್ಲಿ ನಿಮ್ಗೆ ಗೊತ್ತಿದೆ, ಆಗಸ್ಟ್ 6, ಆಗಸ್ಟ್ 9, 2 ದಿವಸ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಬಿತ್ತು. 5 ನಿಮಿಷದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಅನಾಹುತ ಅದು. ನನಗೆ ಇವತ್ತಿಗಾದರೂ ಆ ಹಿರೋಶಿಮಾ ದೃಶ್ಯ ಕಣ್ಣು ಕಾಡುತ್ತೆ ನನಗೆ. ಎಷ್ಟೋ ಸಲ, ಸಾಕಷ್ಟು ಸಲ ನೋಡಿದ್ದೀನಿ ಅದನ್ನು. ಮಲ್ಕೊಂಡ ಗಾಬರಿ ಅನಿಸ್ಬಿಡುತ್ತೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಆ ಗೋಪುರ ಇದೆ, ಗೋಪುರದ ಬಿಲ್ಡಿಂಗ್ ಇದೆ, ಅದ್ರ ಮೇಲೆ ಬಾಂಬ್ ಬಿದ್ದಿದ್ದು ಅದು ಹಾಗೆ ಇಟ್ಟಿದ್ದಾರೆ. ಇನ್ನೂ ಆ ಧ್ವಂಸವಾದ ಅರ್ಧಂಬರ್ಧ ಸುಟ್ಟು ಕರಕಾದಂಥ ಕಟ್ಟಡ ಹಂಗೆ ಇಟ್ಟಿದ್ದಾರೆ. ಸುತ್ತಲ ಒಂದು 50 ಎಕರೆ ಒಳ್ಳೆ ತೋಟ ಮಾಡಿದ್ದಾರೆ, ಅದ್ಭುತ ತೋಟ ಮಾಡಿದ್ದಾರೆ. ನಾನು ನಮ್ಮ ಜಪಾನಿ ಹುಡುಗಷ್ಟು ವಿದ್ಯಾರ್ಥಿಗಳಿಗೆ ಕೇಳಿದ್ದೆ, ಯಾಕಪ್ಪ ಯಾಕೆ ಇಟ್ಟಿದ್ದಾರೆ ಇದನ್ನು ಮುರುಕಲ್ ಬಿಲ್ಡಿಂಗು, ತೆಗಿಬೇಕಲ್ವಾ, ಈ ಚಂದ ಗಾರ್ಡನ್ ಮಾಡಿದ್ದೀರಿ, ತೋಟ ಮಾಡಿದ್ದೀರಿ, ಅದನ್ನ ಯಾಕೆ ಮುರುಕಲ್ ಬಿಲ್ಡಿಂಗ್ ಇಟ್ಟಿದ್ದೀರಿ ಅಂತ. ಆತ ಹೇಳಿದಂಥ ಮಾತು ನನ್ನ ಎದೆ ಝಲ್ ಅನಿಸ್ಬಿಡ್ತು. ಆತ ಹೇಳ್ದ, ಇಲ್ಲ ಸರ್, ಮುದ್ದಾಮಿಟ್ಟಿದ್ದೀವಿ ಅದನ್ನು. ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀವಿ ಮಕ್ಕಳಿಗೆ. ನಿನ್ನ ಮನಸ್ಸಲ್ಲಿ ಕೋಪ, ತಾಪ, ಅಸೂಯೆ ಬಂದರೆ ನಿನ್ನ ಬದುಕು ಆ ಕಟ್ಟಡದಂಗೆ ಆಗತ್ತೆ, ನಿನ್ನ ಮನಸ್ಸು ಶಾಂತ ಆಗಿದ್ದರೆ ತೋಟದಂಗೆ ಇರ್ತದೆ ಅಂತ ಕಲಿಸೋದು. ನೋಡ್ರಿ, ಮಕ್ಕಳಿಗೆ ಕಲಿಸೋದು ಯಾವ ರೀತಿ ಕಲಿಸ್ತಾರೆ ಅಂದರೆ, ಒಂದು ಪ್ರವಾಸ ಹೇಗೆ ಮನಸ್ಸನ್ನು ಬದಲಾಯಿಸ್ಬೋದು ಅನ್ನೋ ಹಾಗೆ ಪುಸ್ತಕಗಳು ತಿಳಿತಾವೆ. ಭೈರಪ್ಪನವ್ರು ಬರೆದಿದ್ದಾರೆ, ತಮ್ಮ ಅನುಭವಗಳನ್ನು ಬರೆದಿದ್ದಾರೆ ಜಪಾನಲ್ಲಿ ಆದದ್ದನ್ನು ನೋಡಿದಾಗ ಅನಿಸುತ್ತೆ, ಹೌದು ನಾವು ಹಾಗಿರ್ಬೇಕಲ್ಲ. ಅವರೊಂದು ಬೆಲ್ಟ್ ಕೊಂಡ್ಕೊಳ್ಳೋಕೆ ಹೋದರು ಅಂಗಡಿಗೆ, ಬೆಲ್ಟ್ ಕೊಂಡ್ಕೋಬೇಕು ಅಂತ ತೊಗೊಂಡ್ರು. ತೂತು ಹಾಕಬೇಕಲ್ಲ, ಹುಕ್ ಹಾಕ್ಬೇಕಲ್ಲ, ಬೆಲ್ಟ್ ಹಾಕಬೇಕಾದ್ರೆ ಎಷ್ಟು ತೂತು ಹಾಕ್ಬೇಕು, ಇನ್ನಿಷ್ಟು ಬೇಕಾದ್ರೆ ಹಾಕ್ಕೊಡ್ತೀನಿ ಅಂದ್ಲಾಕೆ ಅಂಗಡಿಯಾಕೆ. ಇವ್ರು ಸರಿಯಾಗಿದೆ ಸಾಕು ಅಂದರು. ಮನೆಗೆ ಬಂದು ಗೆಸ್ಟ್ ಹೌಸಿಗೆ ಬಂದು ನೋಡ್ತಾರೆ, ಅಯ್ಯೋ ಲೂಸ್ ಆಗ್ತಾಯಿದೆ, ಇನ್ನೊಂದೆರಡು ತೂತು ಹಾಕ್ಸ್ಕೊಂಬರ್ಬೇಕಾಗಿತ್ತು ಅಂತ. ಮರುದಿವಸ ಮತ್ತೆ ಹೋದ್ರಂತ ಅಂಗಡಿಗೆ, ಅಲ್ಲಮ್ಮ ಆಗಲಿಲ್ಲ, ಒಂದೆರಡು ತೂತು ಹಾಕ್ಕೊಡಿ ಅಂತ. ಆಕೆ ಮಾತಾಡಲಿಲ್ಲ, ಇನ್ನೊಂದೆರಡು ತೂತು ಹಾಕ್ಕೊಟ್ಲು. ತೂತು ಹಾಕ್ಕೊಟ್ಮೇಲೆ ಇವ್ರು ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳಿದರು. ಆಕೆ ಏನು ಮಾಡಿದ್ದು ಅಂತ ಭೈರಪ್ಪನವ್ರು ಬರೀತಾರೆ, ತನ್ನ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ದುಡ್ಡಿಂದು ಮೇಲೆ ಇಟ್ಲಂತೆ, ನಾನು ಎಷ್ಟು ಕೊಡ್ಬೇಕು ಹೇಳಿ ನಿಮಗೆ ಅಂತ. ನೀವು ಯಾಕೆ ಕೊಡ್ತೀರಿ ನನಗೆ ಅಂದ್ರಿ ಇವರು. ನಿನ್ನೆನೇ ನಾನೇ ನಿಮಗೆ ಚೆಕ್ ಮಾಡಿ ಹಾಕಿ ಕೊಡಬೇಕಾಗಿತ್ತು, ಹಾಕಿ ಕೊಡಲಿಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ ನೀವು ಗಾಡಿ ಖರ್ಚು ಮಾಡ್ಕೊಂಡು ಎಲ್ಲಿವರೆಗೆ ಬಂದಿದ್ದೀರಿ, ಆ ದಂಡ ನಾನು ಕೊಡಬೇಕು ಅಂತ. ಕಲ್ಪನೆ ಇದೆಯಾ ಸ್ವಾಮಿ? ನಾವೇನೋ ಬೇರೆ ಕಡೆ ಹೋದರೆ ನಿನ್ನೆ ಹಾಕ್ಸ್ಕೊಂಡು ಹೋಗಬಾರ್ದೇನ್ರಿ, ಮತ್ತೆ ಬಂದರೆ ಇವತ್ತು ಅಂತಿದ್ರು. ಈ ವ್ಯತ್ಯಾಸ ಕಾಣೋದು ಎದರಿಂದ ಅಂತ ಅವ್ರು ಹೇಳ್ತಾರೆ, ನಾವು ಇಡೀ ದೇಶದ ತುಂಬ ಹರಡಿದ್ದೀವಿ, ಹಿಂಸೆಯಿಂದ ಬದುಕು ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಪುಸ್ತಕ ಮಾಡಿದರು. ದಯವಿಟ್ಟು ಶಿಕ್ಷಕರಾಗಿದ್ದವರು, ಪಾಲಕರಾಗಿದ್ದವರು ದಯವಿಟ್ಟು ಒಂದು ಪುಸ್ತಕ ಓದಬೇಕು, ತೋತೋ ಚಾನ್ ಅಂತ. ತೋತೋ ಚಾನ್ ಪುಸ್ತಕ ಓದಬೇಕು ನೀವೆಲ್ಲರೂ. ಶಾಲೆಗಳನ್ನು ಹೇಗೆ ಬದಲಾಯಿಸಿಬಿಟ್ರೆ ಅವ್ರನ್ನ, ಅದು ಪರೀಕ್ಷೆ ಪಾಸ್ ಆಗೋ ಸರ್ಟಿಫಿಕೇಟ್ ಕೊಡುವಂಥ ಫ್ಯಾಕ್ಟ್ರಿ ಅಲ್ಲ, ಜೀವನವನ್ನು ನಿರ್ಮಾಣ ಮಾಡುವಂಥ ಸಂಸ್ಥೆ ಅನ್ನೋದು ತೋರಿಸ್ಕೊಟ್ರಲ್ಲ. ಜಪಾನ್ ಬದಲಾಗೋಯ್ತು. ತೋತೋ ಚಾನ್ ಪುಸ್ತಕ ನೀವು ಖಂಡಿತವಾಗಿ ಓದಬೇಕಾದದ್ದು. ಎರಡನೇದು ಪುಸ್ತಕ ಮಾಡುವಂಥದ್ದು ಎಂಪವರಿಂಗ್ ದ ಮೈಂಡ್, ಮನಸ್ಸನ್ನು ಬಲಪಡಿಸುವಂಥದ್ದು. ಎಷ್ಟೋ ಸಲ ಮನಸ್ಸು ಕುಗ್ಗಿ ಹೋಗುತ್ತೆ. ಯಾವುದೋ ತೊಂದರೆ ಆದಾಗ, ಆತಂಕ ಬಂದಾಗ, ಸಂಕಟ ಬಂದಾಗ ಸಾಕಪ್ಪ ಅನಿಸ್ಬಿಡುತ್ತೆ. ನನಗೆ ಎಷ್ಟೋ ಸಲ ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ SSLC ರಿಸಲ್ಟು, PUC ರಿಸಲ್ಟ್ ಬಂದಾಗ ಎದೆ ನಾನು ಕೊತ್ತ ಕುದ್ದು ಹೋಗುತ್ತೆ. ಯಾವ್ಯಾವ ಮಕ್ಕಳು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಂಡಾಗ ಸಂಕಟ ಆಗುತ್ತೆ ನನಗೆ. ಆ ಮಕ್ಕಳಿಗೆ ಕೂಗಿ ಹೇಳಬೇಕು ನಾವು, ನೀವು ಫೇಲ್ ಆದದ್ದೊಂದು ಪರೀಕ್ಷೆಯಲ್ಲಿ ಮಗು, ಜೀವನದಲ್ಲ. ಇಂಥ 100 ಪರೀಕ್ಷೆಗಳು ಬರ್ತಾವೆ ಜೀವನದಲ್ಲಿ. ನಿನಗೆ ಒಂದು ಪರೀಕ್ಷೆ ಹಾಳಾಗಿ ಅದನ್ನು ಹೋಗಲಿ, ಮತ್ತೊಂದು ಪರೀಕ್ಷೆ ಇದೆಯಲ್ಲ, ಓದಿ ದಯವಿಟ್ಟು. ಥಾಮಸ್ ಅಲ್ವಾ ಎಡಿಸನ್ ಜೀವನ ಓದಿ, ಅಬ್ರಹಾಂ ಲಿಂಕನ್ ಜೀವನ ಓದಿ. ಅಬ್ರಹಾಂ ಲಿಂಕನ್ ಪೂರ್ತಿ ಜೀವನದುದ್ದಕ್ಕೂ ವೈಫಲ್ಯ, ಸೋತಿದ್ದೆ. ಕೊನೆಗೆ ರಾಷ್ಟ್ರಪತಿ ಆದಾಗ ಪ್ರಪಂಚ ಬೆರಗಪಟ್ಟುವಂಥ ಅತ್ಯದ್ಭುತವಾದ ರಾಷ್ಟ್ರಪತಿ ಆದನಲ್ಲ.
ಮಕ್ಕಳಿಗೆ ಹೇಳಬೇಕಾದದ್ದು ವೈಫಲ್ಯಕ್ಕೆ ನಾವು ಹೋಗಬೇಕಾಗಿಲ್ಲ. ಇನ್ನೊಂದು ಪ್ರಯತ್ನ ಇದೆ, ಅದು ನಾನು ಹೇಳಿದ್ದಲ್ಲ, ವೈಫಲ್ಯ ಆದದ್ದು ಒಂದು ಪ್ರಯತ್ನದಲ್ಲಿ ಹೊರತಾಗಿ ಜೀವನದಲ್ಲ. ಇಂಥ ಘಟನೆಗಳನ್ನು ಹೇಳಬೇಕು. ನನ್ನ ನೆನಪಿದೆ, ದಯವಿಟ್ಟು ನಿಮ್ಮ ಮಕ್ಕಳು ಓದಬೇಕು, ಪಾಲಕರು ಓದಬೇಕು. ಬದುಕಲು ಕಲಿಯಿರಿ ಅಂತ ಪುಸ್ತಕ ಇದೆ, ಸ್ವಾಮಿ ಜಗದಾತ್ಮಾನಂದರು ಬರೆದದ್ದು. ಬಹುಶಃ ನನಗೆ ತಿಳಿದ ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿತ್ವ ವಿಕಸನ ಪುಸ್ತಕ ಅದು. ಬದುಕಲು ಕಲಿಯಿರಿ ಅಂತ. ಜಗದಾತ್ಮಾನಂದಜಿ ರಾಮಕೃಷ್ಣಾಶ್ರಮದ ಸ್ವಾಮಿಗಳಾಗಿದ್ದವರು, ನನಗೆ ತುಂಬ ಬೇಕಾಗಿದ್ದವರು, ಲೈವ್ ವೈರ್ ಅವರು. ಅವತ್ತು ಹೊಸದಾಗಿ ಸನ್ಯಾಸ ತೊಗೊಂಡಾಗ ನೋಡಿದ್ದೆ ನಾನು. ಅವ್ರು ಕೇಳ್ತಿದ್ದೆ, ಸ್ವಾಮೀಜಿ ನಿಮ್ಮ ಕಾಲು ನೆಲದ ಮೇಲೆ ಊರಲ್ಲ, ಹಾಗೆ ಓಡ್ತಿರಲ್ಲ ನೀವು ಅಂತ. ತಮಗೆ ಗೊತ್ತಿದೆ ಜಗದಾತ್ಮಾನಂದಜಿಯವರು ಅಷ್ಟು ಅದ್ಭುತ ಚೈತನ್ಯ ಅವರು. ಅವ್ರ ಪುಸ್ತಕ ಬದುಕಲು ಕಲಿಯಿರಿ ಓದಬೇಕು. ಎಷ್ಟೊಂದು ಜೀವನ ಬದಲಾಯಿಸ್ಕೊಂಡಿದ್ದಾರೆ ಗೊತ್ತಾ ಜನ ಪುಸ್ತಕ ಓದಿ. ಇನ್ನೊಂದು ಪುಸ್ತಕ ನಾನು ಓದಿದ್ದು ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ, ಅರ್ನ್ಸ್ಟ್ ಹೆಮಿಂಗ್ವೇ ಬರೆದಂಥದ್ದು. ನೊಬೆಲ್ ಪ್ರಶಸ್ತಿ ಬಂತು ಅದಕ್ಕೆ. ಒಬ್ಬ ಮನುಷ್ಯ ಮೀನು ಹಿಡಿಯೋಕ್ಕೆ ಹೋಗ್ತಾನೆ, ನದಿಯಲ್ಲಿ ಕಂಗಾಲಾಗಿದ್ದಾನೆ, ಏನೂ ಸಿಕ್ಕಿಲ್ಲ ಮೀನ. ಒಳಗೆ ಹೋಗ್ತಾನೆ, ಕಾಡು ಸಮುದ್ರ ಒಳಗೆ ಹೋಗ್ತಾನೆ, ಬಲೆ ಹಾಕ್ತಾನೆ, ಒಂದು ದೊಡ್ಡ ಮೀನು ಸಿಕ್ಕಿಬಿಡ್ತದೆ. ಎಷ್ಟು ದೊಡ್ಡ ಮೀನು ಅಂದರೆ ಅವನ ಪುಟ್ಟ ನಾವೇಕ್ಕಿಂತ ದೊಡ್ಡದು. ಅವನಂತಾನೆ ಎತ್ತಿ ನಾವೆಲ್ಲಿ ಹಾಕ್ಕೊಳ್ಳೋಕೆ ಆಗೋದೇ ಇಲ್ಲ, ನಾವೇ ಒಣಗಿ ಹೋಗ್ತದೆ ಎತ್ಕೊಂಡ್ರೆ. ಹಾಗೆ ಎಳ್ಕೊಂಡು ಬರ್ತಾನೆ. ದಂಡೆಗೆ ಬರೋದ್ರೊಳಗೆ ಎಲ್ಲ ಶಾರ್ಕ್ಗಳು ಮೀನು ತಿಂದುಬಿಟ್ಟು ಬರೀ ಎಲುಬು ಮಾತ್ರ ಉಳಿಸಿದ್ದಾವೆ. ಆ ಕತೆ ಬರೀತಾನೆ. ನಾನು ಸಾಕು ಅನ್ನಿಸ್ತಾನೆ ಜೀವನ, ಒಂದು ಮೀನ ಹಿಡ್ಕೊಂಬರೋ ಯೋಗ್ಯತೆ ಅಲ್ಲ ನನಗೆ ಅಂತಾನೆ. ಆದರೆ ಕೊನೆಗೆ ಹೇಳ್ತಾನೆ, ಅಷ್ಟು ದೊಡ್ಡ ಮೀನನ್ನು ಎಳ್ಕೊಂಬರೋ ಶಕ್ತಿ ಇದೆಯಲ್ಲ ನನಗೆ, ನಾನೇ ಯಾಕೆ ಬಿಡಬೇಕು, ನಾಳೆ ದೊಡ್ಡ ಮೀನ ಹಿಡ್ಕೊಂಬರ್ತೀನಿ ಅಂತಾನೆ. ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಂಥ ಪುಸ್ತಕ. ಅದನ್ನು ಓದಿ ಎಷ್ಟೊಂದು ಜೀವನೋತ್ಸಾಹ ಬರುತ್ತೆ ನಮ್ಮಲ್ಲಿ ಅಂತ. ಇನ್ನೊಂದು ಪುಸ್ತಕ ನಾನು ದಯವಿಟ್ಟು ಹೇಳಬೇಕಾದದ್ದು ಮಕ್ಕಳಿಗೆ, ಆ್ಯನ್ ಫ್ರ್ಯಾಂಕ್ ಡೈರಿ. ಆ್ಯನ್ ಫ್ರ್ಯಾಂಕ್ ಡೈರಿ ಓದಬೇಕು ನೀವು. ಈ ಎರಡನೇ ಮಹಾಯುದ್ಧ ಆದಾಗ ಹಿಟ್ಲರ್ನ ಮಹತ್ವಾಕಾಂಕ್ಷೆಯಿಂದ ಸುಟ್ಟು ಹೋಯಿತು ಆ ಭಾಗ ಎಲ್ಲ. ಆ ಹುಡುಗಿ ಆಸ್ಟ್ರಿಯಾದಲ್ಲಿ ಅಟ್ಟದ ಮೇಲೆ ಕೂತ್ಕೊಂಡಿದ್ದಾಳೆ 2 ವರ್ಷ, ತೆಳಗೆ ಬರೋಂಗಿಲ್ಲ. ಹಿಡ್ಕೊಂಡು ಹೋಗ್ತಾನೆ ಹಿಟ್ಲರು, ಅವನು ಸೈನ್ ಹಿಡ್ಕೊಂಡು ಹೋಗ್ತದೆ. ಅಟ್ಟದ ಮೇಲೆ ಕೂತಂಥ ಪುಟ್ಟ ಹುಡುಗಿ ಡೈರಿ ಬರೀತಾಳೆ ರೀ, ಏಕೆ ಸತ್ತು ಹೋಗ್ತಾಳೆ. ಆ ಡೈರಿನಕ್ಕೆ ಸತ್ತ ಮೇಲೆ ಪ್ರಕಟ ಮಾಡಿದರು. ಜಗತ್ತು ಬೆರಗೆ ಆಗೋದು. ಅದನ್ನು ಓದಿದ್ರೆ ಅಳದೇ ಇರೋರು ಸಾಧ್ಯ ಇಲ್ಲ, ಕಣ್ಣಲ್ಲಿ ನೀರು ಬರದೆ ಹೋದರೆ ಹೃದಯ ಇಲ್ಲ ಅಂತ. ಆ್ಯನ್ ಫ್ರ್ಯಾಂಕ್ ಡೈರಿ. ಅಂಥ ಹುಡುಗಿ ಆ ಶಕ್ತಿಯನ್ನು ಎದುರಿಸಿ ನಿಲ್ಲುವಂಥ ಧೈರ್ಯ ಇರಬೇಕಾದ್ರೆ ನಮಗೇನು ರೀ ತೊಂದರೆ, ಮನಸ್ಸಿಗೆ ಬಲಪಡಿಸುವಂಥದ್ದು ಅಂಥದ್ದು. ಇನ್ನೊಂದು ದಯವಿಟ್ಟು ಪುಸ್ತಕ ನಾನು ಹೇಳ್ತಾ ಹೋಗ್ತೀನಿ, ನೆನಪಿದ್ದರೆ ಬರ್ಕೊಡ್ರಿ, ಪರವಾಗಿಲ್ಲ, ನಿಮ್ಗೆ ಇದು ಸಿಗ್ತದೆ ಅನಿಸುತ್ತೆ, ವಿಡಿಯೋ ಇದು ಯೂಸ್ ಮಾಡ್ಕೋಬೋದು. ಇನ್ನೊಂದು ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂತ. ಇದು ಪುಸ್ತಕ ಭಾಳ ತಮಾಷೆ. ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂತ ಪುಸ್ತಕ ಬರೆದವನು ಎಡ್ಡಿ ಜಾಕು ಅಂತ, JAKU, ಎಡ್ಡಿ ಜಾಕು ಅಂತ. ಇವನು ಯಾರು ಗೊತ್ತಾ? ಎಡ್ಡಿ ಜಾಕು ಅನ್ನೋನು ಅತ್ಯಂತ ಕ್ರೂರ ಹಿಂಸಾತ್ಮಕವಾದಂಥ ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ 7 ವರ್ಷ ಬದುಕಿದವನು. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದರೆ ಅದು ಏನು ಅಂತ, ನರಕ ಬೇಕು, ನರಕಕ್ಕೆ ಹೋಗ್ಬೋದು, ಅಷ್ಟು ಕೆಟ್ಟ ನರಕ ಸೃಷ್ಟಿ ಮಾಡಿದಂಥ ಹಿಟ್ಲರ್ ಆ ಸ್ವಾರ್ಜನ್ ತಿಕೊಂಡದು ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ 7 ವರ್ಷ ಬದುಕಿದ್ದಾನೆ, ಬದುಕಿ ಉಳಿದಿದ್ದಾನೆ. ಬದುಕಿ ಉಳಿದ ಪುಸ್ತಕ ಬರೀತಾನೆ ರೀ ಅವನು, ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂತ ಅಲ್ವಾ. ಒಂದು ಕಾಲಿ ಮುಳ್ಳು ಚುಚ್ಕೊಂಡ್ರೆ 30 ಜನಕ್ಕೆ ಹೇಳ್ಕೊಂಬರ್ತೀವಿ, ಕಾಲಿ ಮುಳ್ಳು ಚುಚ್ಚಿದೆ ರೀ, ಅಯ್ಯೋ 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 ಅಂತ. ಈ ಮನುಷ್ಯ 7 ವರ್ಷ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಬದುಕಿ ಬಂದು, ಬದುಕು ಸಾಧ್ಯ ಇಲ್ಲ ಅಲ್ಲಿ, ಅಷ್ಟು ನರಕ ಸದೃಶ ಬದುಕೋದು. ಅಂಥ ಬದುಕಿನಲ್ಲಿ 7 ವರ್ಷ ಬದುಕಿ ಬಂದಂಥವನು ಬರೀತಾನೆ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಅಂತ. ಅನಿಸಲ್ವಾ ನಾವು ಯಾಕೆ ಸಣ್ಣ ಸಣ್ಣದಕ್ಕೆ ಸೋಲ್ತೀವಿ ಅಂಥೇಳಿ? ಪುಸ್ತಕಗಳಿಗೆ ಮಾರ್ಪಾಟುಗಳನ್ನು ತರ್ತಾವೆ ನಮ್ಮಲ್ಲೇ. ಇನ್ನೊಂದು, ಒಬ್ಬ ಹುಡುಗ, ಮಹಾರಾಷ್ಟ್ರ ಹುಡುಗ, ಕಲೀಲಿಲ್ಲ ಜಾಸ್ತಿ. ಅಮ್ಮ ಅಲ್ಲಿ ಇಲ್ಲೇ ಕೆಲಸ ಮಾಡಬೇಕು, ಹೂ ಪೋಣಿಸಿ ಹಾರ ಮಾಡ್ತಿದ್ಲು. ಮಗು ರಸ್ತೆ ಪಕ್ಕ ನಿಂತು ಹೋಗಿ ಬರೋರಿಗೆ ಹೂ ಮಾರಬೇಕು. 5ನೇ 6ನೇ ಕ್ಲಾಸ್ ಓದಿದ್ದ ಅಷ್ಟೇ. ಮುಂದೆ ಯುದ್ಧ ಶುರು ಆಯಿತು, ಚೀನಾ ಯುದ್ಧಕ್ಕೆ ಹೋದ. ಸೇರಿಸ್ಕೊಂಡ್ರು, ಲಾರಿ ಡ್ರೈವರು ಏನನ್ನ ಕೆಲಸ ಮಾಡಿದ. ಯುದ್ಧ ಮುಗೀತಲ್ಲ, ಮತ್ತೆ ಇನ್ನೇನು ಮಾಡೋದು, ವಾಪಸ್ ಹೋಗ್ಬೇಕು ತಾನು ಊರಿಗೆ. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಕೂತಿದ್ದ, ನಿಮ್ಮ ಕಣ್ಮುಂದೆ ಚಿತ್ರ ಬರ್ತದೆ, ಕೂತಿದ್ದಾನೆ ಡೆಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ. ಇನ್ನೂ ಟ್ರೈನ್ ಬರೋಕ್ಕೆ ತಡ ಇತ್ತು. ಆಗ ಅಂದ್ಕೊಂಡ, ನಾನು ಬದುಕಿ ಏನು ಪ್ರಯೋಜನ ಆಯಿತು, ಊರಲ್ಲಿ ಹೋದರೆ ಏನಿದೆ ನನಗೀಗ, ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಸರಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದ. ಆ ಹೊತ್ತಿಗೆ ಈ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಒಂದು ಟ್ರಾಲಿಯಲ್ಲಿ ತಳ್ಳು ಗಾಡಿ ಇರ್ತಾವಲ್ಲ, ತಳ್ಳು ಗಾಡಿಯಲ್ಲಿ ಪುಸ್ತಕ ತೊಗೊಂಬರ್ತಿದ್ರು ಅವಾಗೆಲ್ಲ. ಒಂದು ಪುಸ್ತಕ ತೊಗೊಂಡ, ವಿವೇಕಾನಂದರ ಪುಸ್ತಕ, ಕಾಲ್ ಟು ದ ನೇಷನ್ ಅಂತ. ದಯವಿಟ್ಟು ಅದನ್ನು ಎಲ್ಲ ವಿದ್ಯಾರ್ಥಿಗಳು ಓದಬೇಕು. ಕಾಲ್ ಟು ದ ನೇಷನ್. ವಿವೇಕಾನಂದರು, ವಿವೇಕಾನಂದರು ನಿಮಗೆ ಸ್ಫೂರ್ತಿ ಕೊಡದೆ ಹೋದರೆ ಜಗತ್ತಲ್ಲಿ ಇನ್ನು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಕಾಲ್ ಟು ದ ನೇಷನ್ ಪುಸ್ತಕ ಮರಾಠಿ ಅನುವಾದ ತೊಗೊಂಡ ಹುಡುಗ, ಟ್ರೈನಲ್ಲಿ ಕೂತ್ಕೊಂಡ, ಓದ್ತಾ ಇದ್ದ. ಎಷ್ಟು ಮಗ್ನಾಗ್ಬಿಟ್ಟ ಅಂದರೆ ಊರು ಬಿಟ್ಟೋದ್ರೊಳಗೆ 2 ಸಲ ಓದಿ ಮುಗಿಸಿದ್ದ ಅದನ್ನು. ಸಾಯ್ತಾರೆ ಯಾರಾದರೂ, ಕೆಲಸ ಮಾಡೋಕ್ಕೆ ಬೇಕಾದಷ್ಟಿದೆ, ಬದುಕಿದ್ರೆ ತಾನೇ ಕೆಲಸ ಮಾಡೋದು, ಸತ್ರ ಏನು ಕೆಲಸ ಮಾಡೋದು ಅಂದ. ಒಂದು ಗುಡಿ ಪಕ್ಕದಲ್ಲಿ ಒಂದು ಕೋಣೆ ತೊಗೊಂಡ,
ಸ್ವಚ್ಛ ಮಾಡಿದ. ಆ ಊರಲ್ಲಿ ಯಾರು ಬೀಡಿ ಸೇದಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ಹಠ ಹಿಡ್ಕೊಂಡು ಶುರು ಮಾಡಿದ. ಎಷ್ಟರ ಮಟ್ಟಿಗೆ ಬೆಳೆದ ಅಂದರೆ ಅವನು ಮಾತಾಡಿದ್ರೆ ಪ್ರಧಾನಮಂತ್ರಿಗಳಿಂತ ಕೇಳ್ತಾ ಇದ್ರು. ಆ ಮನುಷ್ಯ ದೊಡ್ಡವನಾಗಿ ಅಣ್ಣಾ ಹಜಾರೆ ಅಂತಾದರು. ಒಂದು ಪುಸ್ತಕ ಬದಲಾಯಿಸಿದ್ರು, ಕಾಲ್ ಟು ದ ನೇಷನ್. ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಕೊಂಡಂಥ ಪುಸ್ತಕ ಪ್ರಾಣ ಕಳ್ಕೋಬೇಕು ಅಂತ ಕೂತಂಥ ಒಬ್ಬ ತರುಣನನ್ನು ಬದಲಾಯಿಸಿ ಒಬ್ಬ ರಾಷ್ಟ್ರ ನಾಯಕನನ್ನಾಗಿ ಮಾಡ್ತು. ಅದಕ್ಕೆ ಹೇಳೋದು ಆ ಪುಸ್ತಕದ ಶಕ್ತಿ ಇರೋದು. ಇನ್ನು ಮೂರನೇದು ಒಂದು ಬಹಳ ಮುಖ್ಯವಾಗಿರುವಂಥದ್ದು ಪುಸ್ತಕದ ಶಕ್ತಿ ಅಂದರೆ ನರ್ಚರಿಂಗ್ ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ನಿಮ್ಮಲ್ಲಿ ಕಲ್ಪನಾ ಶಕ್ತಿಯನ್ನು ಮತ್ತು ಸೃಜನಶೀಲತೆಯನ್ನು ಬೆಳೆಸುವಂಥ ಪುಸ್ತಕಗಳು ತುಂಬ ಇದ್ದಾವೆ. ದಯವಿಟ್ಟು ಮಕ್ಕಳು ಇವನ್ನೆಲ್ಲ ಬಳಸ್ಕೋಬೇಕು, ಅದು ಓದಬೇಕು. ಒಂದೊಂದು ಹೇಳ್ತೀನಿ ನಾನು. ನಮಗೆ ಜಿ ಪಿ ರಾಜರತ್ನಂ ನನಗೆ ಮಾರ್ಗದರ್ಶಕರಾಗಿದ್ದವರು, 10 ವರ್ಷ ನನ್ನ ಕೈ ಹಿಡಿದು ನಡೆಸಿದವರು. ನಾನು ಬೆಂಗಳೂರಿಗೆ ಬಂದಾಗ ಅವ್ರು ಹೇಳೋರು, ಮೇಷ್ಟ್ರೇ 10,000 ಸಾಲು ಓದಿದರೆ 1 ಸಾಲು ಬರೆಯೋ ಶಕ್ತಿ ಬರುತ್ತೆ. ಅವ್ರ ಸಿಂಪಲ್ ಫಾರ್ಮುಲಾ ಅದು. 10,000 ಸಾಲು ಓದಿದರೆ 1 ಸಾಲು ಬರೆಯೋ ಶಕ್ತಿ ಬರುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳೇ, ನೀವು ಬರೀಬೇಕು ಅಂತೀರಲ್ಲ, ಓದಿ ಮೊದಲು. ಓದಿ 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 ಅರಗಿಸ್ಕೊಳ್ಳಿ ಅದನ್ನು. ಆ ಭಾಷೆ ಅರಗಿಸ್ಕೊಳ್ಳಿ, ಬರೆಯೋ ವಿಧಾನ ಅರಗಿಸ್ಕೊಳ್ಳಿ, ಆ ಶೈಲಿಯನ್ನು ಅರಗಿಸ್ಕೊಳ್ಳಿ, ನಿಮ್ಮದೇ ಶೈಲಿಯನ್ನು ಬಳಸ್ಕೊಳ್ಳಿ. ಆಮೇಲೆ ನನಗನ್ಸುತ್ತೆ, ನಾನು ಸಣ್ಣವನಿದ್ದಾಗ ಹುಚ್ಚು ಹಿಡಿಸಿದ್ದು ನನಗೆ ಅಂದರೆ ಸೋಮೇಶ್ವರ್ ಒಪ್ಕೋಬೋದು, ಗಲಿವರ್ಸ್ ಟ್ರಾವೆಲ್ಸ್ ಅಂತ ಪುಸ್ತಕ. ನಮಗೆಲ್ಲ ಏನು ಬೆರೆ ಹುಡ್ಸ್ಬಿಡ್ತಿತ್ತು ನಮಗಂದರೆ, ಗಲಿವರ್ ಪ್ರವಾಸಕ್ಕೆ ಹೋದ ಅಂತ. ಎಂಥ ಬುಕ್ ರೀ ಅದು. ಆ ಗಲಿವರ್ ಪ್ರವಾಸಕ್ಕೆ ಹೋದಾಗ ಹೋಗ್ತಾನೆ, ಒಂದು ಸಣ್ಣ ಊರಿಗೆ ಹೋಗ್ತಾನೆ, ಲಿಲಿಪುಟ್ಸ್ ಅಂತ. ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಅವು ಇಷ್ಟಿಟ್ಟೇ ಇದ್ದಾರೆ ಎಲ್ಲರೂ, ಅರ್ಧ ಇಂಚ್ ಎಲ್ಲರೂ. ಅದಕ್ಕೊಬ್ಬ ರಾಜ ಇದ್ದಾರೆ, ಅವನು ಅರ್ಧಕ್ಕಿಂತ 3/4 ಇಂಚ್ ಇರಬೇಕಷ್ಟೇ. ಇವನು ಕಾಣಿಸೋದೇ ಇಲ್ಲ, ಇರಬೇ ಇದ್ದಂಗಿದ್ದಾರೆ ಅವರು. ಇವನು ದಾಂಡಿಗ ಮನುಷ್ಯ. ಇವನು ಅಲ್ಲಿ ಹೋಗ್ತಾನೆ, ಎಷ್ಟರ ಮಟ್ಟಿಗೆ ವರ್ಣನೆ ಮಾಡ್ತಾನೆ ಅಂದರೆ, ನಾನು ವಿಜ್ಞಾನದ ವಿದ್ಯಾರ್ಥಿ ಆದ್ದರಿಂದ ನನಗೆ ಹುಟ್ಟಿಸುವ ಆಶ್ಚರ್ಯ ಆದದ್ದು, ಆ ಲಿಲಿಪುಟ್ ರಾಜ ಇದ್ದಾನಲ್ಲ, ಇಷ್ಟೇ ರಾಜ, ಅವನೊಂದು ದರ್ಬಾರ್ ಇದೆ. ದರ್ಬಾರದಲ್ಲಿ ಪಂಡಿತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅದರೊಬ್ಬ ಎಸ್ಟ್ರಾನಮರ್ ಇದ್ದಾನೆ ಅದರೊಳಗೆ. ವಿಚಿತ್ರ ನೋಡಿ, ಆಗಿನ ಕಾಲದ್ದು. ದಯವಿಟ್ಟು ಕಲ್ಪನೆ ಮಾಡಬೇಕು, ಇದು 120 ವರ್ಷದಿಂದ ಪ್ರಕಟ ಆದಂಥ ಪುಸ್ತಕ. 120 ವರ್ಷ ಹಿಂದೆ ಟೆಲಿಸ್ಕೋಪೇ ಇರಲಿಲ್ಲ ಅವಾಗಿನ. ಅಂಥದ್ರಲ್ಲಿ ಬರೀತಾನೆ, ಒಬ್ಬ ಆಸ್ಟ್ರಾನಮರ್ ಇದ್ದಾನೆ ಅದರೊಳಗೆ, ಪಂಡಿತರೊಳಗೆ. ಅವನು ಹೇಳ್ತಾನೆ, ಪ್ಲಾನೆಟ್ ಮಾರ್ಸ್ ಹ್ಯಾಸ್ 2 moons. One rotates in 29.5 days, other in 28 minutes ಅಂತ ಬರೀತಾನೆ. ಅಲ್ಲಿವರೆಗೂ ಈ ಮಂಗಳ ಗ್ರಹಕ್ಕೆ ಉಪಗ್ರಹಗಳಿದ್ದಾವೆ ಅಂತ ಗೊತ್ತೇ ಇರಲಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ನು ಬರೆದಿದ್ದಾನೆ ಅವನು. ಇತ್ತೀಚೆಗೆ ಕಂಡು ಹಿಡಿತಾರೆ, ಹೌದು 2 ಉಪಗ್ರಹಗಳಿದ್ದಾವೆ, 2 ಅಷ್ಟೇ ವೇಗದಲ್ಲಿ ಹೋಗ್ತಾವೆ ಅಂತ. ಅವನು ಹ್ಯಾಕೆ ಕಂಡುಕೊಂಡ ಅದನ್ನು? ಅಲ್ಲಿಂದ ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ. ಆ ಜನ ದೊಡ್ಡವರು, ಇವನೇ ಇರಬೇಕಿದ್ದಂಗೆ ಅಲ್ಲಿ ಅವ್ರ ಮುಂದೆ. ಅದಕ್ಕೆ ಕಣ್ಣು ಮುಂದೆ ಚಿತ್ರ ಬರೋದು ಹೇಗೆ, ಒಂದು ಕಡೆ ಹೋದಾಗ ಇಷ್ಟಿಷ್ಟೇ ಇರ್ತಾರೆ ಮನುಷ್ಯರು, ಇನ್ನೊಂದು ಕಡೆ ಹೋದಾಗ ದೈತ್ಯರು ಇಷ್ಟೆತ್ರ ಇರ್ತಾರೆ, ಇವನ ಕಣ್ಣಿಗೆ ಕಾಣಿಸಲ್ಲ. ಅವ್ರ ಹೆಸರು ಹೆಂಗಿದೆ ನೋಡಿ, ಲಿಲಿಪುಟ್ ಒಂದು ಸಣ್ಣದು, ಬ್ರಾಬ್ಡಿಗ್ನ್ಯಾಗ್ಸ್ ಅಂತ ಅವ್ರು ದೊಡ್ಡವರು. ಆ ಲಿಲಿಪುಟ್ ಬ್ರಾಬ್ಡಿಗ್ನ್ಯಾಗ್ಸ್ ಕಥೆಗಳನ್ನು ಗಲಿವರ್ ಟ್ರಾವೆಲ್ ಹೇಳಿದಾಗ ನಮ್ಮ ಕಣ್ಣಿಗೆ ಏನೆಲ್ಲ ಕಲ್ಪನೆ ಬಂದಿರಬೇಕಲ್ರಿ ಅವಾಗ ಮಕ್ಕಳಾಗಿದ್ದಾಗ. ನಮಗೆ ನಿಜವಾಗ್ಲೂ ಅದ್ಭುತ ಅನಿಸ್ಬಿಡೋದು ನಮಗೆ. ಅದರಿಂದ ಅದಕ್ಕಿಂತ ಹೆಚ್ಚು ನನಗೆ ಬೆರೆ ಹುಟ್ಟಿಸಿದ್ದು ನಮ್ಮ ರಾಮಾಯಣದ ಕಥೆಗಳು, ಮಹಾಭಾರತದ ಕಥೆಗಳು. ಏನು ಕಲ್ಪನೆ ಅದು. ಬ್ರಿಡ್ಜ್ ಕಟ್ಟಬೇಕು, ಭೀಮ ಹನುಮಂತನ ಸಾಹಸ ಅಂದರೆ ಹಾರಿ ಹೋಗೋದೇನು, ಸಮುದ್ರ ದಾಟಿ ಹೋಗೋದೇನು, ನಾವೆಲ್ಲ ಬೆರಗಗಣ್ಣಿಂದ ನೋಡಿದಂಥದ್ದು. ಅದು ಎಷ್ಟರ ಮಟ್ಟಿಗೆ ಸೃಜನಶೀಲತೆಯನ್ನು ಸೃಷ್ಟಿ ಮಾಡ್ತಿತ್ತು ಅಂದರೆ, ಅಷ್ಟೊಂದು ರಾಮಾಯಣಗಳು ಬಂದುಬಿಟ್ಟು ವಾಲ್ಮೀಕಿ ಬರೆದದ್ದು ಡಾಕ್ಟರ್ ಸೋಮೇಶ್ವರ್ ಹೇಳಿದಂಗೆ ಮಾ ನಿಷಾದ, ಅದು ಒಂದು ಶ್ಲೋಕದಿಂದ ಶುರು ಆದಂಥದ್ದು ರಾಮಾಯಣ. ಇವತ್ತು ರಾಮಾಯಣಗಳು ಎಷ್ಟಾಯಿತು ಅಂದರೆ, ಕುಮಾರವ್ಯಾಸ ಬರೀತಾನೆ, ತಿಣುಕಿದೆನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣ ಭಾರ ಅಷ್ಟೇ ಅಲ್ಲ, ಕವಿಗಳ ಭಾರದಂದೇ ಒದ್ದಾಡಿಬಿಟ್ಟಂತೆ ಅವನು. ಅಷ್ಟು ರಾಮಾಯಣಗಳು ಬಂದಿದ್ದಾವೆ. ಎಷ್ಟು ಸೃಜನಶೀಲತೆ ಬಂದಿದ್ದಿತ್ತು ನೋಡ್ರಿ. ಅದನ್ನು ಬರೀತಾನೆ. ಸೃಜನಶೀಲತೆ ಅಂದರೆ ಹೇಗೆ, ಸೀತೆ ನಿಂತಿದ್ದಾಳೆ ಆಶ್ರಮದಲ್ಲಿ, ರಾವಣ ಬಂದ ಮುಂದೆ, 10 ಮುಖ ಅವನಿಗೆ. ಎಷ್ಟು ವರ್ಣನೆ ಮಾಡೋದು. ಆಕೆ ತಲೆ ತಗ್ಗಿಸಿ ತಲೆ ಹತ್ತಲಿಲ್ಲಂತೆ. ತನ್ನ ಕಾಲಿದ್ದಾವಲ್ಲ, ಉಗುರುಗಳಿದ್ದಾವಲ್ಲ, 10 ಉಗುರುಗಳು. ಉಗುರು ಎಷ್ಟು ಶುದ್ಧವಾಗಿತ್ತು ಅಂದರೆ ಕನ್ನಡಿ ಇದ್ದಂಗೆ ಇತ್ತಂತೆ ಉಗುರುಗಳು. ಪಾದನಕ ದರ್ಪಣದೋಳು ದಶಮುಖ ನಮ್ಮ ಕಂಡು ಬೆರಗಾರ್ದಳಾಶಂತೆ ಅಂತ. ಅಂದರೆ ಒಂದೊಂದು ಕನ್ನಡಿ ಇದ್ದ ಹಾಗೆ ಉಗುರುಗಳು, ಒಂದೊಂದು ಉಗುರಲ್ಲಿ 10 ತಲೆ ಹೆಂಗೆ ಕಾಣಿಸಿರ್ಬೇಕು ನೋಡಿ. ಅದು ಏನು ಕಲ್ಪನೆ ಇರಬೇಕಲ್ಲ ಬರೀಬೇಕಾದ್ರೆ. ಇದನ್ನು ನಮ್ಮ ರಾಮಾಯಣದ ಮಹಾಭಾರತದ ಕಲ್ಪನೆಗಳು ಅದ್ಭುತ ಕಲ್ಪನೆಗಳು. ಅವೆಲ್ಲ ನಮ್ಮ ಸೃಜನಶೀಲತೆಯನ್ನು ಪೋಷಣೆ ಮಾಡಿದಂಥದ್ದು. ಸಾಹಿತ್ಯದಲ್ಲಿ ಕವಿಗಳನ್ನು ನೋಡಬೇಕು. ಬೇಂದ್ರೆಯವರದು, ಅವರು ಮೇಘದೂತ ಅನುವಾದ ಮಾಡ್ತಾರೆ, ಕಾಳಿದಾಸನ ಮೇಘದೂತ ಅನುವಾದ ಮಾಡ್ತಾರೆ ಕನ್ನಡಕ್ಕೆ. ಗಿಡದ ಬುಡಕ ಬಿಳಿ ಹಾಸಗಲ್ಲು ಬಂಗಾರ ಕೋಲು ನಡಕ ಅಂತ. ನಾನು ಇದು ಏನು ಸರಿ ಇದು ಅರ್ಥ ಅಂತ ಕೇಳಿದೆ. ಕಲ್ಪನೆ ಮಾಡ್ಕೊಳ್ಳಿ ಸರ್, ಚಿತ್ರ ಮಾಡೋದು ಹೇಗಿರುತ್ತೆ. ಮಹಾಕವಿ, ದೊಡ್ಡ ಕವಿ ಇದ್ರೆ ಹೆಂಗೆ ಬರೀತಾನೆ. ಗಿಡದ ಬುಡಕ ಬಿಳಿ ಹಾಸಗಲ್ಲು, ಅವನ ಪ್ರೇಯಸಿ ಇದ್ದಾಳೆ,
ಮೋಡಕ್ಕೆ ಹೇಳ್ತಾನೆ, ಅಲ್ಲಿ ಹೋಗಿ ಬಾಪ. ಹೇಗಿದೆ ಅಂದರೆ ಗಿಡದ ಬುಡಕ ದಟ್ಟ ಗಿಡಗಳಿದ್ದಾವೆ, ಅಲ್ಲಿ ಮೇಲೆ ಸೂರ್ಯ ಇದ್ದಾನೆ. ಆ ಎಲೆಗಳ ಸಂಧಿಗಳಲ್ಲಿ ತೂರಿ ತೂರಿ ಸೂರ್ಯನ ಬೆಳಕು ನೆಲದ ಮೇಲೆ ಬಿದ್ದಿದೆ. ತೆಳಗೆ ಸಂಗಮರವರಿ ಕಲ್ಲು ಹಾಕಿದ್ದಾರೆ, ಮಾರ್ಬಲ್ ಹಾಕಿದ್ದಾರೆ ತೆಳಗೆ, ಆಕೆ ನಮ್ಮ ಪ್ರೇಯಸಿ ಮನೆ ಮುಂದೆ. ಆ ಸೂರ್ಯನ ಬೆಳಕು ಹೇಗೆ ಬಿದ್ದಿದೆ ಅಂದರೆ ಬಂಗಾರದ ಕೋಲು ಬಿದ್ದಂಗೆ ಬಿದ್ದಿದೆ ಅಂತ, ಒಳಗಡೆ ಬಂಗಾರದ ಕೋಲು ಬಿದ್ದಂಗೆ ಬಿದ್ದಿದೆ ಅಂತ. ಗಿಡದ ಬುಡಕ ಬೆಳಿ ಹಾಸುಗಲ್ಲು ಬಂಗಾರ ಕೋಲು ನಡುಕ. ಇದು ಎಂಥ ಸೃಜನಶೀಲತೆ ಸ್ವಾಮಿ ಇದು. ನಮ್ಮ ಪುಟ್ಟಪ್ಪನವ್ರದ್ದು, ಯಾರನ್ನೂ ಬಿಡೋಕ್ಕಾಗಲ್ಲ ಅವ್ರನ್ನೆಲ್ಲ. ರಾಮಾಯಣ ದರ್ಶನ ಅಂತ ಒಂದರೆ ಕುವೆಂಪುರ ಅದ್ಭುತ. ಅಂಥದ್ದು ತಾವು ಕೇಳಿದ್ದೀರೋ ಇಲ್ಲ ಗೊತ್ತಿಲ್ಲ. ನನ್ನ ಮಟ್ಟಿಗೆ ಹೇಳೋದಾದರೆ ಅನುವಾದ ಮಾಡೋದು ಬಹಳ ಕಷ್ಟ. ಯಾವುದೇ ಸಾಹಿತ್ಯದ ಅನುವಾದ ಮಾಡೋದು ಜಾರಿಕೆ ಹಾದಿ, ಅದು ಒರಿಜಿನಲ್ ಉಳಿಬೇಕಲ್ಲ ವಾಸನೆ ಅದು. ಆದರೆ ಕೆಲವು ಅನುವಾದಗಳು ಮೂಲಕ್ಕಿಂತ ಚೆನ್ನಾಗಿದ್ದ, ನನ್ನ ವೈಯಕ್ತಿಕ ಅಭಿಪ್ರಾಯ ಅದು. ಎರಡು ಮಾತ್ರ ಖಂಡಿತವಾಗಿ ಹೇಳಬಲ್ಲೆ ನಾನು. ಒಂದು ಸ್ವಾಮಿ ವಿವೇಕಾನಂದರೇ ಬರೆದಂಥದ್ದು ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ. ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ ಬರೆದಂಥ ಪದ್ಯ, ಅದನ್ನು ಪುಟ್ಟಪ್ಪನವರು ಕನ್ನಡಕ್ಕೆ ಮಾಡಿದ್ದಾರೆ ರೀ. ಬೆಟರ್ ದೆನ್ ದಿ ಒರಿಜಿನಲ್. ವಿವೇಕಾನಂದರೇ ಬರೆದಿರಬಹುದು, ಆದರೆ ಅವ್ರಿಗಿಂತ ಚಂದ ಮನಸ್ಸಿಗೆ ಮುಟ್ಟೋ ಹಾಗೆ ತಾವೆಲ್ಲ ಕೇಳಿರಬೇಕು. ಏಳು ಮೇಲೇಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿನಾಡನು. ದಯವಿಟ್ಟು ಸುಖೇಶ್ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸಿ ಅದನ್ನು. ಕಲಿಸಿ ಒಂದು ಸಲ ಹಾಡಿಸಿ, ವಾರಕ್ಕೆ ಒಂದು ಸಲ ಹಾಡಿಸಿ, ಮೈ ರೋಮಾಂಚನ ಆಗುತ್ತೆ ನನ್ನ ದೇಶ ಹೇಗಿದೆ ಅಂತ. ಏಳು ಮೇಲೇಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿನಾಡನು. ಕುವೆಂಪು ಅವರ ಅನುವಾದ ಬಂಗಾರ, ಅದು ಒರಿಜಿನಲ್ಗಿಂತ ಚೆನ್ನಾಗಿದೆ. ಇನ್ನೊಂದು ನನಗೆ ಇಷ್ಟ ಆದದ್ದು ಅಂದರೆ ಕಾರ್ಡಿನಲ್ ನ್ಯೂಮನ್ ಬರೆದಂಥದ್ದು, ಲೀಡ್ ಕೈಂಡ್ಲಿ ಲೈಟ್ ಅಮಿಡ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದೋ ಮಿ ಆನ್. ನನ್ನ ಮೇಷ್ಟ್ರು ಪಾಠ ಮಾಡಿದ್ರು ನನ್ನ PUCಯಲ್ಲಿ ಅದನ್ನು. ಕಾರ್ಡಿನಲ್ ನ್ಯೂಮನ್ ಬರೆದಂಥದ್ದು, ಅದನ್ನು ನಮ್ಮ ಮೇಷ್ಟ್ರು ಪಾಠ ಮಾಡಿ ಇದನ್ನು ಕನ್ನಡಕ್ಕೆ BMC ಅವರು ಅನುವಾದ ಮಾಡಿದ್ದಾರೆ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಅದು ಎಷ್ಟು ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿತ್ತು ಅಂದರೆ, ನನ್ನ PUC ಮುಗಿದ ಮೇಲೆ 45-50 ವರ್ಷದ ಮೇಲೆ ಪೇಪರ್ನವ್ರಿಗೆ ಕಾಲಮ್ ಬರೀತೀರಾ ಅಂದರು. ಬರಿತೀನಿ. ಏನು ಬರಿಬೇಕು, ಏನು ಟೈಟಲ್ ಏನು ಕೊಡ್ತೀರಿ ಸರ್ ಅಂದರು. ನೀವು ನಂಬಲಿಕ್ಕಿಲ್ಲ, 5 ಸೆಕೆಂಡ್ ಕೂಡ ವಿಚಾರ ಮಾಡಿಲ್ಲ ನಾನು ಕರುಣಾಳು ಬಾ ಬೆಳಕೆ ಅಂತ ಹೇಳಿದೆ. ಯಾಕಂದ್ರೆ ಅದು ಮೇಷ್ಟ್ರು ಕಲಿಸಿದ್ದು ಕೂತಿತ್ತಲ್ಲ ಅದು ಹೊಟ್ಟೆಲಿ. ಯಾಕೆ ಹೇಳ್ತೀನಂದರೆ, ಎಲ್ಲಿ ನಿಮ್ಮ ಸೃಜನಶೀಲತೆ ಪುಟಿತದೆ, ಎಲ್ಲಿ ಉಕ್ಕಿ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಅಂಥ ಅವಕಾಶಗಳನ್ನು, ಆ ಪುಸ್ತಕಗಳನ್ನು ತಂದು ಕೊಡೋಣ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ಪುಸ್ತಕಗಳಿಂದ ಆಗುವಂಥದ್ದು ಮತ್ತೊಬ್ಬರ ಬಗ್ಗೆ ಅನುಕಂಪೆ, ಪ್ರೀತಿ ತೋರಿಸುವಂಥದ್ದು. ಬರೀ ನಾನು ಇದರಲ್ಲಿ ಸಾಕಾಗಿ ಹೋಗಿದೆ ನಮಗೆ. ನನ್ನ ಜಗತ್ತು, ನಾನು ಮಾಡಿದ್ದು, ನನ್ನ ಸಾಧನೆ ಹೇಳ್ಕೊಂಡು ಮತ್ತೊಬ್ಬರ ಬಗ್ಗೆ ಅನುಕಂಪೆ ಬೇಡವಾ? ಸಹಾನುಭೂತಿ ಅಲ್ಲ, ಅನುಕಂಪೆ ಬೇಕು. ಐ ಡೋಂಟ್ ವಾಂಟ್ ಸಿಂಪತಿ, ಐ ವಾಂಟ್ ಎಂಪತಿ ಬರಬೇಕು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು ಸಂಯಮ ಬರಬೇಕು. ನನಗೆ ಒಂದು ಘಟನೆ ಹೇಳಿಬಿಡ್ಬೇಕು ನಾನಿಲ್ಲಿ. ಒಂದು ಘಟನೆ ಹೇಗೆ ಬದಲಾಯಿಸುತ್ತೆ ಜನರನ್ನು ಅಂತ. ಈ ನನಗೆ ಆದಂಥ ಘಟನೆ ಬರೆದಿದ್ದೆ ನಾನು ದಕ್ಷಿಣ ಆಫ್ರಿಕೆಯಲ್ಲಿದ್ದಾಗ ಒಂದು ದಿವಸ ಬೆಳಗ್ಗೆ ಎದ್ದು, ಜೋಹಾನ್ಸ್ಬರ್ಗ್ ಅಂತ ಜಾಗ, ಬೆಳಗ್ಗೆ ಪೇಪರ್ ಓದ್ತಾ ಇದ್ದೆ. ಮೊದಲಿನ ಪುಟದಲ್ಲಿ ಒಂದು ಕಾಲು ಭಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಯಾವುದು ಅಡ್ವರ್ಟೈಸ್ಮೆಂಟು ಒಂದು ಪೇಪರ್ ತಿರುಗಿಸಿದೆ, ಮತ್ತು ವಾಪಸ್ ತಿರುಗಿಸಿದೆ. ವಿಚಿತ್ರ ಇದು. ಅಡ್ವರ್ಟೈಸ್ಮೆಂಟಲ್ಲಿ ಕಂಪನಿ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಪ್ರಾಡಕ್ಟ್ ಇಲ್ಲ, ಏನೂ ಇಲ್ಲ, ಬರೀ ಒಂದು ಪತ್ರ ಇದೆ. ಏನಿದೆ ನೋಡೋಣ ಅಂತ ಓದೋಕ್ಕೆ ಶುರು ಮಾಡಿದೆ. ಐ ಕ್ಯಾನ್ ಟೆಲ್ ಯು ವಿದೌಟ್ ಎ ಡಿಗ್ರಿ ಆಫ್ ಎಕ್ಸಾಗರೇಷನ್, ಆ ಪತ್ರ ಓದೋದಕ್ಕೊಂದು 2 ನಿಮಿಷ ಸಾಕಾಗಿತ್ತು. ಆ 2 ನಿಮಿಷ ಪತ್ರ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ಕಣ್ಣೀರು ಗಳಗಳ ಎಳೆದಿತ್ತು ನನಗೆ. ಅದೊಂದು ಪತ್ರ, ತಾಯಿ ಬರೆದಂಥ ಪತ್ರ. ಎದೆ ಝಲ್ ಅನ್ನತ್ತೆ ನನಗೆ ಪತ್ರ ಓದಿದಾಗ. ಮೊದಲನೇ ಸೆಂಟೆನ್ಸ್ ಎದೆ ಗುಂಡು ಹೊಡೆದಂಗೆ ಆಯಿತು. ಜಸ್ಟ್ ನೌ ಮೈ ಡಿಯರ್ ರೀಡರ್, ಸ್ಟಾರ್ಟಿಂಗ್ ಮೈ ಡಿಯರ್ ರೀಡರ್, ಜಸ್ಟ್ ನೌ ಐ ಹ್ಯಾವ್ ಕಮ್ ಬ್ಯಾಕ್ ಆಫ್ಟರ್ ಬರಿಂಗ್ ಮೈ ಓನ್ಲಿ ಸನ್ ಜಿಮ್, ಹಿ ವಾಸ್ ಓನ್ಲಿ 20. ಈಗ ತಾನೇ ನನ್ನ ಏಕಮಾತ್ರ ಪುತ್ರ ಜಿಮ್ಮನ್ನು ಸಮಾಧಿ ಮಾಡಿ ಬಂದಿದ್ದೇನೆ, ಅವನಿಗೆ 20 ವರ್ಷ. ಯಾವ ತಾಯಿ ಬರೀತಾಳ್ರಿ ಆ ಪೇಪರಿಗೆ ಲೇಖನ? ಮಗನ ಕರ್ಕೊಂಬಂದು ತಕ್ಷಣ ಸಮಾಧಿ ಮಾಡಿ ಬಂದು ಪೇಪರಿಗೆ ಪತ್ರ ಬರೀಬೇಕಾ? ಯಾರು ಬರೀತಾರೆ? ಆಕೆ ಬರೀತಾಳೆ, ನನ್ನ ಮಗ ಶಾಲೆಯಲ್ಲಿ ಸರಿಯಾಗಿ ಓದಲಿಲ್ಲ, ಅವನ ಕಲಿಕೆ ಹಿಂಜರಿಕೆ ಇತ್ತು ಭಾಳ, ಆದರೆ ಅವನ ಸ್ನೇಹಿತರು ಸಹಾಯ ಮಾಡಿದರು, ಶಿಕ್ಷಕರು ಸಹಾಯ ಮಾಡಿದರು, ಟ್ಯೂಟರ್ ಸಹಾಯ ಮಾಡಿದರು, ಹೇಗೋ ಕಷ್ಟಪಟ್ಟು ಓದಿದ ನನ್ನ ಮಗ. ನಿಜ ಹೇಳ್ತೀನಿ, ಅವನ ಹೇರ್ ಸ್ಟೈಲ್ ನನಗೆ ಇಷ್ಟ ಆಗ್ತಿರಲಿಲ್ಲ, ಅವನ ರೂಮ್ನಲ್ಲಿ ಹಾಕುವಂಥ ಮ್ಯೂಸಿಕ್ ಇಷ್ಟ ಆಗ್ತಿರಲಿಲ್ಲ, ಅವ್ನ ಸಾಕ್ಸ್ ಬಟ್ಟೆ ತಂತಂದು ಕ್ವಾಟ್ ಕೆಳಗೆ ಹಾಕೋದು ಇಷ್ಟ ಆಗ್ತಿರಲಿಲ್ಲ. ಆದರೆ ಇವತ್ತಿಗೆ ಅದಕ್ಕೆ ಅರ್ಥ ಇಲ್ಲ ಅನಿಸುತ್ತೆ ನನಗೆ. ನನ್ನ ಮಗ ಹೇಗೋ ಮುಗಿಸಿದ 12ನೇ ಕ್ಲಾಸು, ಒಂದು ಯಾವುದೋ ಕೆಲಸ ತೊಗೊಂಡ. ನಿನ್ನೆ ಹೋಗುವಾಗ ಹೇಳ್ದ, ಅಮ್ಮ ನಾನು ಸ್ವಲ್ಪ 7 ಗಂಟೆಗೆ ಬರ್ತೀನಿ, ಇಬ್ಬರು ಕೂಡ ಊಟ ಮಾಡೋಣ ರಾತ್ರಿ ಅಂದ. ಆಯ್ತಪ್ಪ ಅಂತ ಹೇಳಿದೆ.
ಆ ಪುಣ್ಯಾತ್ಮ ಅದು ಎಲ್ಲಿಂದ ಫೋನ್ ಮಾಡಿದ್ನೋ ಗೊತ್ತಿಲ್ಲ, 6:15 ಫೋನ್ ಮಾಡಿದ, ಅಮ್ಮ ನನಗೋಸ್ಕರ ಕಾಯಬೇಡ, ನಾ ಇನ್ನೊಂದೇನೋ ಕೆಲಸ ಬಂದಿದೆ, ಹೋಗಿ ಬರ್ತೀನಿ, ಲೇಟ್ ಆಗುತ್ತೆ, ಊಟ ಮಾಡು ಅಂದ. ಇಲ್ಲ ನಾ ಕಾಯ್ತೀನಿ ಎಂದೆ. ಇಲ್ಲಮ್ಮ ನೀವು ಊಟ ಮುಗಿಸು, ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ನಾ ಫೋನ್ ಇಡಬೇಕು ಅಂತಿದ್ದೆ. ಅವ್ನು ಕೂತ್ಕೊಂಡ ಜೋರಾಗಿ, ಅಮ್ಮ ಫೋನ್ ಇಡಬೇಡ, ನಿನಗೇನೋ ಹೇಳಬೇಕು ಅಂತ 6 ತಿಂಗಳಿಂದ ಒದ್ದಾಡ್ತಾ ಇದ್ದೀನಿ, ಹೇಳೋಕ್ಕಾಗ್ತಾಯಿಲ್ಲ, ಮಾತು ಬರ್ತಾಯಿಲ್ಲ ಬಾಯಿಗೆ, ಈಗ ಹೇಳಬೇಕು ಅನಿಸಿದೆ, ಹೇಳಿಬಿಡ್ತೀನಿ ತಗೋ. ಅಮ್ಮ ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲಮ್ಮ, ನನಗೋಸ್ಕರ ಎಷ್ಟು ಕಷ್ಟಪಟ್ಟೆಮ್ಮ ತಾಯಿ ನೀನು. ನಾನು ಓದದೇ ಹೋದಾಗ ಮೇಷ್ಟ್ರು ಕರೆಸಿದಾಗ ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬಂದೆಯಲ್ಲ, ನನ್ನ ಸ್ನೇಹಿತರು ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಡು ಬಂದೆಯಲ್ಲ, ಪರೀಕ್ಷೆ ಇದ್ದಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದ ಹಾಗೆ ಓದಿ ನನ್ನ ಮುಂದೆ ಓದಿ ಹೇಳಿದೆಯಲ್ಲಮ್ಮ ನೀ ತಾಯಿ. ನಾನು ಯಾವಾಗಲೂ ಸಕ್ಸಸ್ ಆಗಲಿಲ್ಲ ನನ್ನ ಜೀವನದಲ್ಲಿ, ಆದರೆ ನಿನಗೆ ಕಷ್ಟ ಕೊಟ್ಟೆ, ಅದನ್ನು ಯಾವತ್ತೂ ತೋರಿಸ್ಕೊಳ್ಳಿಲ್ಲ. ಯು ಆರ್ ದ ಬೆಸ್ಟ್ ಮದರ್ ಐ ಕ್ಯಾನ್ ಎವರ್ ಥಿಂಕ್ ಆಫ್ ಅಂದ. ಇಲ್ಲೋ ಪುಟ್ಟ ಹಂಗಲ್ಲ ಅಂತ ನಾನು ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ಅವನು ಫೋನ್ ಇಟ್ಬಿಟ್ಟ. 8:15 ನನಗೊಂದು ಫೋನ್ ಬಂತು ಜೋಹಾನ್ಸ್ಬರ್ಗ್ ಪೊಲೀಸ್ ಸ್ಟೇಷನ್ನಿಂದ. ನಿಮ್ಮ ಮಗ ಹೋಗ್ತಿರುವಂಥ ಮೋಟರ್ ಸೈಕಲಿಗೆ ಆಕ್ಸಿಡೆಂಟ್ ಆಗಿದೆ, ಅವನ್ನ ಅಡ್ಮಿಟ್ ಮಾಡಿದ್ವಿ, ಹಾಸ್ಪಿಟ್ಲಿಗೆ ಬರಬೇಕು, ICU ಇದ್ದಾನೆ ಹುಡುಗ ಅಂತ. ನಾನು ಹೃದಯ ಕೈಯಲ್ಲಿ ಹಿಡ್ಕೊಂಡು ಓಡಿದೆ ಆಸ್ಪತ್ರೆಗೆ. ನಾನು ನೋಡ್ತೀನಿ ಆ ಕಾಜಿನ ಕಿಂಡಿಯಲ್ಲಿ ನೋಡಿದ್ರೆ ನನ್ನ ಮಗ ಅದಾನೆ, ಒದ್ದಾಡ್ತಾ ಇದ್ದಾನೆ, ಸಾವಿನ ಜೊತೆ ಹೋರಾಡ್ತಾ ಇದ್ದಾನೆ. ಹೊರಗಡೆ ಕೂತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದೆ. ಇಡೀ ರಾತ್ರಿಯೆಲ್ಲ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಾವಿಗೆ ಶರಣಾದ. ನಾನು ಈ ಲೇಖನ ಯಾಕೆ ಬರೀತಿದ್ದೀನಿ? ಆಕೆ ಹೇಳಿದ್ದು, ನನ್ನ ಮಗ ಏನು ಹೇಳಿದೆ ಕೊನೆಗೆ, ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ನಲ್ಲ, ಅದೊಂದು ಕೇಳ್ಕೊಂಡು ನಾನು ಬದುಕಬಹುದು, ಅದೊಂದು ಧ್ವನಿ ನನ್ನ ಕಿವಿಯಲ್ಲಿ ರಿಂಗಣ್ಗುಣಿತಾ ಇರ್ತದೆ, ಸಾಕು ನನಗೆ. ಆದರೆ ನಾನು ಅವನು ಹೇಳಬೇಕು ಅಂತಿದ್ದೆ, ಮಗು ನಿನ್ನಂಥ ಮಗು ಇಲ್ಲೋ, ನೀನು ಬಹಳ ಒಳ್ಳೆ ಮಗುವಪ್ಪ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಏನು ಮಾಡಲಿ, ಫೋನ್ ಇಟ್ಬಿಟ್ಟಿದ್ದ ಅವನು. ದೆನ್ ಶಿ ರೈಟ್ಸ್ ಬ್ಯೂಟಿಫುಲಿ, ದೆನ್ ವೈ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯು? ಐ ಹ್ಯಾವ್ ನೋ ಟೈಮ್ ಟು ಟೆಲ್ ಮೈ ಸನ್ ದ್ಯಾಟ್ ಐ ಲವ್ ಯು. I have no time to tell my son that I love you, but you have the time. You have the time. Tell your son, tell your daughter, tell your wife, tell your husband that I love you so much. ನನಗೆ ಅವಕಾಶ ಇಲ್ಲ, ನಿಮಗೆ ಅವಕಾಶ ಇದೆ ಹೇಳಿ ಅಂತ ಹೇಳಿದ್ದು. ಅದನ್ನು ನಾನು ಕತೆ ಬರೆದಿದ್ದೆ. ಅದನ್ನು ನೋಡಿ, ನಾಳೆ ನಮಗೆ ಸಮಯ ಸಿಗುತ್ತೋ ಗೊತ್ತಿಲ್ಲ, ಹಂಚಿಕೊಳ್ಳೋದು ನೀವು ಹಂಚ್ಕೊಂಬಿಡಿ ಅಂತ ಹೇಳಿದ್ದೆ. ಇದನ್ನು ಬರೆದು ಮುಗಿಸಿದ್ದೆ. ಇದಾಗಿ ಸುಮಾರು ಒಂದು 6 ತಿಂಗಳಾದಮೇಲೆ ಬೆಂಗಳೂರಲ್ಲಿ ಗಾಂಧಿ ಸಾಹಿತ್ಯ ಸಂಘ ಅಂತ ಒಂದಿದೆ ಮಲ್ಲೇಶ್ವರಂದಲ್ಲಿ. ಅಲ್ಲಿ ನನ್ನ ಲೆಕ್ಚರ್ ಇತ್ತು, ಲೋಕಮಾನ್ಯ ಟಿಳಕರ ಬಗ್ಗೆ ಮಾತಾಡಬೇಕು. ಸಣ್ಣ ಹಾಲು, 100-120 ಜನ ಇದ್ದರು. ಅಲ್ಲಿ ಕಡೆ ಬೆಂಚಿನ ಮೇಲೆ ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಅಳ್ತಾಯಿದ್ರು, ಒಂದೇ ಸಮ ಅಳ್ತಾಯಿದ್ರು. ನನಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಮಾತಾಡ್ತಿರೋ ಲೋಕಮಾನ್ಯ ಟಿಳಕರ ಬಗ್ಗೆ, ಹೇಳೋದಿಂಥದ್ದು ಏನಿದೆ ಅಲ್ಲಿ, ಯಾಕೆ ಅಳ್ತಾರೆ ಇವರು ಗೊತ್ತಾಗಲಿಲ್ಲ. 2-3 ಸಲ ನೋಡಿದ್ರೆ ಪಾಪ ಮುಸು ಅಳ್ತಾನೇ ಇದ್ರು ಹಾಗೇನೆ ಗಂಡ ಹೆಂಡತಿ. ನಾನು ಲೆಕ್ಚರ್ ಮುಗಿದ್ಮೇಲೆ ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದರು. ಅಲ್ಲ, ಯಾಕೆ ಅಳ್ತಾ ಇದ್ದೀರಿ ನೀವು, ಏನಾಗಿದೆ ನಿಮಗೆ ಅಂತ ಕೇಳಿದೆ. ಮತ್ತೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದರು. ಸರ್ ನೀವು ಕತೆ ಬರೆದಿದ್ದೀರಲ್ಲ ಸರ್, ಅದು ನಮ್ಮ ಮನೇಲೂ ಆಗಿದೆ ಸರ್. ನನಗೇನು ಕತೆ ಅಂತ ಕೇಳಿದೆ. ನೀವು ಸೌತ್ ಆಫ್ರಿಕಾದ ಬರೆದಿದ್ದೀರಲ್ಲ ಸರ್, ನಮ್ಮ ಮನೇಲಿ ಹಾಗೆ ಆಗಿದೆ ಸರ್. ನಮ್ಮೊಬ್ಬನೇ ಮಗ PUC ಆಗಿದೆ, ಪರೀಕ್ಷೆ ಮುಗಿದಿದೆ, CET ಪರೀಕ್ಷೆ ಕೂತ್ಕೋಬೇಕು, ಓದ್ತಾ ಇದ್ದಾನೆ ಮನೇಲಿ. 12 ಗಂಟೆಗೆ ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬುಕ್ಸ್ ಇಸ್ಕೊಂಬರ್ತೀನಿ ಅಂದ. ಈಗ್ಯಾಕೆ ಹೋಗ್ತೀವಿ ಬಿಸಿಲಲ್ಲಿ, ಸಾಯಂಕಾಲ ಹೋಗು ಅಂದೆ. ಇಲ್ಲ 2 ನಿಮಿಷ ಸೈಕಲ್ ತೊಗೊಂಡು ಬಂದುಬಿಡ್ತೀನಿ ಅಂತಂದ. ಹುಷಾರಾಗಿ ಹೋಗು ಅಂದೆ. ಕಲ್ಪನೆ ಮಾಡಿ, ಸಣ್ಣ ಗೇಟ್ ಇರ್ತಲ್ಲ, ವಿಕೆಟ್ ಗೇಟು, ನಾನು ನೋಡಿದೆ. ಗೇಟ್ ತಕ್ಕೊಂಡು ಹೋದ, ತಾನೇ ಬೋಲ್ಟ್ ಹಾಕ್ಕೊಂಡು ಹೊರಗೆ ಹೋದ. ಒಂದು 5 ಸೆಕೆಂಡ್ ಢಗ್ ಅಂತ ಸಪ್ಪಳಾಯಿತು. ಮೇನ್ ರೋಡ್ಗೆ ಹೋಗಿ ನೋಡಿದರೆ ಬಸ್ಸು ಹೊಡೆದಿದೆ, BTS ಬಸ್ಸು. ನನ್ನ ಮಗು ಸತ್ತೋದ, ನನ್ನ ಕಣ್ಣು ಮುಂದೆ ಸತ್ತೋದ. ಆ ತಾಯಿಗೆ ಏನು ಆಗಿರಬೇಕಾಗತ್ತ ಅಂದರೆ, ರಾತ್ರಿ ಆ ನಿದ್ದೆ ಗುಳಿಗೆ ತೊಗೊಂಡ್ಬಿಟ್ಟಿದ್ದಾಳೆ, ಒಂದು 20 ನಿದ್ದೆ ಗುಳಿಗೆ. ಗಂಡ ನೋಡಿದರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು, ಸ್ಟಮಕ್ ವಾಶ್ ಮಾಡಿ ಕರ್ಕೊಂಬಂದರು. ಗಂಡ ಹೇಳಿದ್ರಂತ ಹೋಗೋದಿದ್ರೆ ಇಬ್ಬರು ಹೋಗೋಣ, ಏನು ಪ್ರಯೋಜನ? ಆಕೆ ಹೇಳ್ತಾರೆ, ಆದರೆ ಹಿಂದಿನ ದಿವಸ ಈ ಲೇಖನ ಬಂದಿತ್ತಂತೆ ಪೇಪರಲ್ಲಿ, ನಾನು ಸೌತ್ ಆಫ್ರಿಕಾದ ಬರೆದದ್ದು. ಗಂಡ ಹೆಂಡತಿ ಮಾತಾಡಿಕೊಂಡ್ರು. ಆ ಹೆಣ್ಮಗಳು ಮಗ ಸತ್ತರೆ ತಾನು ಸಾಯ್ತೀನಿ ಅನ್ನಲಿಲ್ಲ, ಮತ್ತೊಬ್ಬರಿಗೆ ಪ್ರೀತಿ ಹಂಚಿ ಅಂತ ಹೇಳಿಕೊಟ್ರು. ಆ ಹೆಣ್ಮಗಳು ಹಂಗೆ ಮಾಡಿರ್ಬೇಕಾದ್ರೆ ನಾವು ಯಾಕೆ ಸಾಯ್ಬೇಕು? ನಾವು ಒಂದು ಕೆಲಸ ಮಾಡೋಣ, ನಮ್ಮ ಹಾಗೆ ಯಾರಿಗಾದ್ರೂ ತೊಂದರೆ ಆದರೆ ಅವ್ರು ಸಮಾಧಾನ ಮಾಡಿ ಬರೋಣ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಇವತ್ತು ಅದೊಂದು ಗುಂಪಾಗಿದೆ, ಒಂದು 15-20 ಜನ ಗುಂಪು ಮಾಡ್ಕೊಂಡಿದ್ದಾರೆ. ಎಲ್ಲೇ ಯಾರಿಗಾದರೂ ಇಂಥ ತೊಂದರೆ ಆದರೆ ಅಲ್ಲಿ ಸ್ವತಃ ಹೋಗ್ತಾರೆ, ಸಮಾಧಾನ ಹೇಳ್ತಾರೆ, ಚಿಂತೆ ಮಾಡಬೇಡಿ, ನಾವು ಇದ್ದೀವಿ ಹಾಗೆ, ಚಿಂತೆ ಮಾಡಬೇಡಿ ಅಂತ ಹೇಳಿ ಬರ್ತಾರೆ. ನನಗೆ ಒಂದು ಕತೆ ಪ್ರಭಾವ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ.